ಕೇಳುಗ್ರೆ ಈ ದಿನ ನಮ್ಮ ಜೊತೆ ಚಿತ್ರದುರ್ಗದ ಡಾನ್ ಬಾಸ್ಕೋ ಶಾಲೆಯಲ್ಲಿ ಶಿಕ್ಷಕರಾಗಿರುವಂತಹ ಜೋಸ್ಪಿನ್ ಥಾಮಸ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇದನ್ನ ಪೂರ್ವ ಪ್ರಾಥಮಿಕ ಶಿಕ್ಷಣದಲ್ಲಿ ಶಿಕ್ಷಕರು ಹಾಗೂ ಪೋಷಕರ ಪಾತ್ರದ ಬಗ್ಗೆ ಸಾಕಷ್ಟು ವಿಷಯನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಆಕಾಶವಾಣಿ ಬಂದರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನೀವು ಶಿಕ್ಷಕರಾಗಿ ಎಷ್ಟು ವರ್ಷ ಆಯ್ತು ಮೇಡಮ್? ನಾನು 16 ವರ್ಷಗಳಿಂದ ಪೂರ್ವ ಪ್ರಾಥಮಿಕ ಶಿಕ್ಷಣ ಶಾಲೆಗಳೆಲ್ಲ ಕೆಲಸ ಮಾಡ್ತಾ ಇದ್ದೇನೆ. ಈಗ ಪ್ರಸ್ತುತ ಡಾನ್ ಬಾಸ್ಕೋ ಶಾಲೆಯಲ್ಲಿ ಇದು 10ನೇ ವರ್ಷ ನನ್ನ ಕಾರ್ಯನಿರ್ವಹಿಸ್ತಾ ಇದ್ರು. ವಿದ್ಯಾಭ್ಯಾಸ ಪೂರ್ವ ನೀವೆಲ್ಲ ಶಿಕ್ಷಣ ಪಡೆದಿದ್ದಲ್ಲಿ ನಿಮ್ಮ ತಂದೆ ತಾಯಿ ಅವರೆಲ್ಲ ಏನ್ ಮಾಡ್ತಾ ಇದ್ರು? ನಾನು ಹುಟ್ಟಿದ್ದು ತಮಿಳುನಾಡಿನಲ್ಲಿ. ತಂದೆ ತಾಯಿಯವರು ತುಮಕೂರಿನಲ್ಲಿ ಬಂದು ಸೆಟ್ಲ್ ಆದ್ರು. ಸೊ ನಮ್ಮ ಪ್ರಾಥಮಿಕ ನಮ್ಮ ಎಜುಕೇಶನ್ ಎಲ್ಲಾನು ಕೂಡ ತುಮಕೂರಿನಲ್ಲೇ ನಡೀತು. ಮದುವೆ ಆಗಿ ಚಿತ್ರದುರ್ಗಕ್ಕೆ ಬಂದ ಮೇಲೆ ಅದಕ್ಕೆ ಮುಂಚೆ ನಾನು ಬ್ಯಾಂಗ್ಳೂರ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಗಾರ್ಮೆಂಟ್ ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಒಂದು 10 ವರ್ಷ ಅನುಭವ ಇತ್ತು. ಮದುವೆ ಆದ್ಮೇಲೆ ಚಿತ್ರದುರ್ಗಕ್ಕೆ ಬಂದೆ. ಸೊ ಇಲ್ಲಿ ಬಂದಾಗ ನನ್ನ ವೃತ್ತಿ ಬದಲಾವಣೆ ಆಯ್ತು. 1-2 ವರ್ಷ ನಾನು ಮನೇಲಿದ್ದು, ಆಮೇಲೆ 3ನೇ ವರ್ಷ ಮಗ ಹುಟ್ಟಿದ್ಮೇಲೆ ಏನಾದ್ರೂ ಮಾಡ್ಬೇಕಿಲ್ಲಿ, ಯಾಕಂದ್ರೆ ಬ್ಯಾಂಗ್ಳೂರ್ನಂತ ಯಾವುದೇ ಹುದ್ದೆಗಳು ಇಲ್ಲಿ ಅಷ್ಟೊಂದು ಸಿಗಲ್ಲ. ಸೊ ಹಾಗೆ ಯೋಚನೆ ಮಾಡ್ತಿದ್ದಾಗ ನನಗೆ ಈ ತರ ಪ್ರೀ ಸ್ಕೂಲ್ ಎಜುಕೇಶನ್ ಬಗ್ಗೆ NTC ಮಾಡಿದ್ರೆ ಪ್ರೀ ಸ್ಕೂಲ್, ಆಕ್ಚುಲಿ ನಾನು ಈ ರಂಗಕ್ಕೆ ಬಂದಿರ್ಲಿಲ್ಲ. ನಾನು ಕೆಲಸ ಮಾಡ್ತಾ ಇದ್ದಿದ್ದು ಬೇರೆ ಕ್ಷೇತ್ರದಲ್ಲಿ. ಹಾಗಾಗಿ ನಾನು ಇಲ್ಲಿಗೆ ಬಂದ್ಮೇಲೆ ಅದನ್ನ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡು ನನ್ನ ಈ ಪ್ರೀ ಸ್ಕೂಲ್ ಎಜುಕೇಶನ್ಗೋಸ್ಕರನೇ NTC ಟ್ರೈನಿಂಗ್ ಮಾಡಿ ಶಿಕ್ಷಣಕ್ಕೆ ಬಂದೆ ಸರ್. ನೀವು ಮೂಲತಃ ತಮಿಳುನಾಡರು, ಕರ್ನಾಟಕ ಬಂದು ಎಷ್ಟು ವರ್ಷ ಆಯ್ತು ಸರ್? ನಾವು ಹುಟ್ಟಿ 1 ವರ್ಷದಲ್ಲೇ ಕರ್ನಾಟಕಕ್ಕೆ ಬಂದ್ರು ನಮ್ಮ ತಂದೆ ತಾಯಿಗಳು. ಸೊ ಅವಾಗ್ಲಿಂದಾನು ನಾವು ಕರ್ನಾಟಕದಲ್ಲೇ ಬೆಳೆದಿದ್ದು, ಓದಿದ್ದು ಎಲ್ಲಾನು ಕೂಡ ಕನ್ನಡದಲ್ಲೇನೆ, ಕನ್ನಡ ಮಾಧ್ಯಮ ಶಾಲೆಗಳಲ್ಲೇ ನಾವು ಓದಿದ್ದು. ಹಾಗಾಗಿ ನಮಗೆ ಕನ್ನಡ ಬಹಳ ನಿರಾಳವಾಗಿ ಮಾತಾಡ್ತೀರಾ? ಹೌದು. ಮನೆಯಲ್ಲಿ ನೀವು ತಮಿಳು ಮಾತಾಡಿದ್ರು ನೀವು ಈಗ ಮಾತಾಡೋ ಭಾಷೆ ನೋಡಿದ್ರೆ ನೀವು ಕರ್ನಾಟಕದವರು ಅನ್ನೋ ಮಟ್ಟಕ್ಕೆ ಕನ್ನಡ ತುಂಬಾ ಸ್ವಚ್ಛವಾಗಿ ಚೆನ್ನಾಗೇ ಮಾತಾಡ್ತಾರೆ. ಯಾಕಂದ್ರೆ ನಾವು ಇರೋಂತ ಜಾಗದಲ್ಲಿ ನಾವು ಅದರ ಅಭಿಮಾನ ನಮ್ಗಿರ್ಬೇಕು ಕನ್ನಡದ ಬಗ್ಗೆ ಅನ್ನೋದು. ನಮ್ಮ ತಂದೆ ತಾಯಿಗಳು ಅಷ್ಟೇನೆ ನಮ್ಮನ್ನ ಕನ್ನಡ ಮಾಧ್ಯಮ ಶಾಲೆಗೆನೆ ಸೇರಿಸಿ ನಮ್ಮನ್ನ ಅಭಿಮಾನವನ್ನು ಕೊಟ್ಟು ನಾವು ಚೆನ್ನಾಗಿ ಓದ್ಲಿಕ್ಕೆ ನಮ್ಗೆ ತಂದೆ ತಾಯಿಗಳು ಬಹಳ ಸಹಕಾರ ಕೊಟ್ರು. ನಮ್ಮನ್ನ ಒಳ್ಳೆ ರೀತಿಯಲ್ಲಿ ಒಳ್ಳೆ ಎಜುಕೇಶನ್ ನ ಕೊಟ್ರು. ಈ ಶಿಕ್ಷಣ ರಂಗಕ್ಕೆ ಬರೋಕ್ಕಿಂತ ಮುಂಚೆ ಬೇರೆ ಬೇರೆ ಕ್ಷೇತ್ರಗಳೆಲ್ಲ ಕೆಲಸ ಮಾಡಿದ್ವಿ ಅಂತಂದ್ರೆ ಅಲ್ಲೆಲ್ಲ ಯಾವ ರೀತಿ ಅನುಭವ ಇತ್ತು ಮೇಡಮ್? ಯಾವ ರೀತಿ? ಅಲ್ಲಂದ್ರೆ ಸೇಲ್ಸ್, ಒಂದು ರೀತಿ ವೃತ್ತಿ ವ್ಯಾಪಾರಗಳು, ಮತ್ತೆ ಬೇರೆ ಬೇರೆ ರೀತಿಯ ಜನರ ಜೊತೆಗೆ ಒಡನಾಟಗಳು, ಹಾಗೆ ಸ್ಟಾಕ್ ಎಂಟ್ರಿ ಮಾಡೋದು, ಮತ್ತೆ ಸ್ಟಾಕ್ ಕೊಡೋದು, ಆ ರೀತಿ ಎಲ್ಲ ಬೇರೆ ಬೇರೆ ಅನುಭವಗಳಿದ್ವು. ಅಲ್ಲಿಂದ ನನಗೆ ಆದಷ್ಟು ಸುಮಾರು ಒಂದು 10 ವರ್ಷ ತುಮಕೂರಿನಲ್ಲಿ ಕೆಲಸ ಮಾಡಿ ಬೆಂಗಳೂರಿನಲ್ಲೆಲ್ಲ ಓಡಾಡಿ ಸ್ವಲ್ಪ ನಾನು ಮದುವೆ ಆಗಿ ಬಂದ್ರೆ ದುಡಿಮೆಗೆ ಹೋಗ್ಲೇಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ನಾನು ನಾನು ಚಿತ್ರದುರ್ಗದಲ್ಲೇ ಇರ್ತೀನಿ ಅನ್ನೋ ತೀರ್ಮಾನಕ್ಕೆ ಬಂದ್ವಿ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಸರಿ ಇನ್ನೇನಾದ್ರೂ ಮಾಡ್ಬೇಕು, ಸುಮ್ನೆ 1 ವರ್ಷ 2 ವರ್ಷ ಇದ್ದೆ. ಆಮೇಲೆ ಯಾಕಂದ್ರೆ ನಾವು ಮೊದ್ಲಿಂದಾನೇ ಕೆಲಸ ಮಾಡಿ ಅಭ್ಯಾಸ ಇರೋರಿಗೆ ನಮ್ಗೆ ಆ ತರ ಇರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ನಾನೇನ್ ಮಾಡಿದೆ, ಈ ಊರಲ್ಲಿ ಬಂದ್ಮೇಲೆ ಏನಾದ್ರೂ ಮಾಡ್ಬೇಕು. ಈಗ ಮಗು ಇದ್ದಾನೆ, ಮಗು ಜೊತೆಗೆ ನಾನು ಹೋಗ್ಬೇಕು, ಮಗುನ ಎಲ್ಲೂ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಬಂದಾಗ, ಸೊ ನನ್ ಮಗುಗೆ ಏನು ಪೂರಕವಾಗುತ್ತೋ, ಅವನಿಗೇನು ಸಹಾಯ ಮಾಡ್ಲಿಕ್ಕಾಗುತ್ತೋ ಆ ರೀತಿನೇ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ನಾನು NTC ಟ್ರೈನಿಂಗ್ ಅನ್ನ ಮುಗಿಸಿ ಈ ರಂಗಕ್ಕೆ ನಾನು ಬಂದಿದ್ದೀನಿ. ಶಿಕ್ಷಣ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದೀರಾ? ಬಹುಶಃ ನನಗೇನ್ ಅನ್ಸುತ್ತೆ ಅಂತಂದ್ರೆ, ಚಿಕ್ಕವಳಿದ್ದಾಗ 1ನೇ ತರಗತಿ ಇದ್ದಾಗ ನಮ್ಮ ಕಮಲಾ ಟೀಚರ್ನ ನಾನು ತುಂಬಾ ನೆನ್ಸ್ಕೊಳ್ತೀನಿ. ಸೆಂಟ್ ಮೇರಿಸ್ ಶಾಲೆಯಲ್ಲಿ ಓದಿದ್ದು ನಾನು. ಕಮಲಾ ಟೀಚರ್ ಇಲ್ಲ ಇವಳನ್ನ ಫ್ಯಾನ್ಸಿ ಡ್ರೆಸ್ಗೆ ಕಾಂಪಿಟೇಷನ್ಗೆ ಸೇರಿಸಿ ಅಂತ ನಮ್ಮ ಅಮ್ಮನ್ನ ಕೇಳಿದಾಗ, ಹಾಗೆಲ್ಲ ಬಡತನದಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ. ಅಯ್ಯೋ ನನಗ್ ಗೊತ್ತಿಲ್ಲ, ಏನ್ ಮಾಡೋದು ಮೇಡಮ್? ಏನಿಲ್ಲ, ಒಂದ್ ಸೀರೆ ಉಡಿಸಿ ಚೆನ್ನಾಗಿ ಮೇಕಪ್ ಮಾಡಿ ಒಂದ್ ಬ್ಯಾಗ್ ಹಾಕಿ ಕಳಿಸು ಅಂತ ಹೇಳಿದ್ರು. ನಾನು ಈಗ್ಲೂ ಆ ಧ್ವನಿ ನನ್ ಕಿವಿಯಲ್ಲಿ ನೆನಪಿದೆ. ಸೊ ಅವ್ರು ಹೇಳಿದ್ದ ಆ ಕ್ಷಣನೇನೋ ನನ್ನನ್ನ ಇವತ್ತು ಇದೇ ಕ್ಷೇತ್ರದಲ್ಲಿ ನನ್ನ ಉಳಿಸಿದೆ ಅನ್ನೋದಕ್ಕೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಕಮಲಮ್ಮ ಟೀಚರ್ ಅವರು ನನ್ನ 1ನೇ ತರಗತಿಯಲ್ಲೇ ನಾನು ಟೀಚರ್ ಆಗಿ ಅಭಿನಯ ಮಾಡಬೇಕು ಅಂತ ಅವ್ರು ನನಗೆ ಒಂದು ಇದನ್ನ ತೋರಿಸಿದ್ರು. ಮಧ್ಯದಲ್ಲಿ ಏನೇನೇ ವೃತ್ತಿಗಳಾಗಿರ್ಬೋದು, ಆದ್ರೆ ಈಗ ಕೊನೆಯಲ್ಲಿ ನಾನು ಇದೇ ಶಿಕ್ಷಣ ಕ್ಷೇತ್ರದಲ್ಲೇ ಇರೋಂಗೆ, ನಾನು ಟೀಚರ್ ಆಗೇ ಇರೋಂಗೆ ಅವ್ರ ಆಶೀರ್ವಾದನೇನೋ ಈಗ ಮುನ್ನಡೀತಾ ಇದ್ದೇನೆ. ಮೇಡಮ್, ನಾವಿವತ್ತು ಅದೇ ಪೂರ್ವ ಶಿಕ್ಷಣ ಬಗ್ಗೆ ಮಾತಾಡ್ತಿರೋದ್ರಿಂದ, ಈ ಪೂರ್ವ ಶಿಕ್ಷಣ ಅಂದ್ರೆ ಏನು, ಯಾಕೆ ಈ ಪೂರ್ವ ಶಿಕ್ಷಣ ಬೇಕಂತ ಹೇಳ್ತಾರೆ ಮಕ್ಕಳಿಗೆ? ಪೂರ್ವ ಶಿಕ್ಷಣ ಅಂತಂದ್ರೆ ಜನರೇಷನ್ ಟು ಜನರೇಷನ್, ಪೀಳಿಗೆಯಿಂದ ಪೀಳಿಗೆ ಏನಾಗ್ತಾ ಇದೆ ಅಂತಂದ್ರೆ ಕಲಿಕೆ ಜಾಸ್ತಿ ಆಗ್ತಾ ಇದೆ. ಪ್ರತಿಯೊಂದನ್ನ ಜನರು ಆಯ್ಕೆ ಮಾಡ್ಕೊಳ್ಳೋ ರೀತಿಗಳು ಬದಲಾಗಿದೆ. ನಾವೆಲ್ಲ 1ನೇ ತರಗತಿಯಿಂದ ಶಾಲೆಗೆ ಹೋಗಿದ್ದು, ನಾವು ಇಂಗ್ಲಿಷ್ ಕಲ್ತಿದ್ದು 5ನೇ ತರಗತಿಯಿಂದ, ABCD ಕಲ್ತಿದ್ದು 5ನೇ ತರಗತಿಯಿಂದ. ಆದ್ರೆ ಈಗ ಜನರಲ್ಲಿ, ಪೋಷಕರಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ನನ್ನ ಮಗು ಇನ್ನೊಬ್ರು ಮಗುಗಿಂತ ಚೆನ್ನಾಗಿ ಓದ್ಬೇಕು, ನನ್ನ ಮಗು ಹೀಗಿರ್ಬೇಕು, ಬೇರೆಯವ್ರ ಮುಂದೆ ನನ್ನ ಮಗು ಹೇಳೋದನ್ನ ತೋರಿಸ್ಬೇಕು. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಹಂಬಲಗಳು ಜಾಸ್ತಿ ಇರೋದು. ಭಯಕ್ಕೆ ಹಂಬಲಗಳು ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ
ಒಂದೊಂದೇ ಸರ್ಕಾರವೂ ಅಷ್ಟೇನೆ, ಬೇರೆ ಬೇರೆ ವೃತ್ತಿಪರ ಶಿಕ್ಷಣಗಳಾಗ್ಲಿ, ಇನ್ನೊಂದು ಸಂಸ್ಥೆಗಳಾಗ್ಲಿ ಒಂದೊಂದಾಗಿ ಹೊಸದಾಗಿ ಅನ್ವೇಷಣೆ ಮಾಡ್ತಾ ಏನಾಯ್ತು ಅಂತಂದ್ರೆ ಈ ಪೂರ್ವ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಜನರಿಗೆ ಜಾಸ್ತಿ ಒಲವು ಬಂದಿದೆ. ಹೀಗಾಗಿ ಈ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಮನೆಯಲ್ಲೇ ಕೊಡ್ಬೋದು. ಕೊಟ್ರೆ ಅದಷ್ಟು ಪೂರಕವಾಗಿ ಮನೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ತಂದೆ ತಾಯಿ. ಹಾಗಾಗಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಬೇಕೇ ಬೇಕು. ಮುನ್ನಡೆಯುತ್ತಿರುವಂತಹ ಒಂದೊಂದು ರೀತಿಯ ಸವಾಲುಗಳು, ಒಂದೊಂದು ರೀತಿಯ ಅನ್ವೇಷಣೆಗಳು, ಒಂದೊಂದು ರೀತಿಯ ಬೇಡಿಕೆಗಳು ಹೆಚ್ಚಾಗ್ತಾ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಬೇಕೇ ಬೇಕು. ನೀವು ಹೇಳ್ದಂಗೆ ಮೊದಲೆಲ್ಲ ನಾವೆಲ್ಲ 5ನೇ ಕ್ಲಾಸ್ ನಂತರ ಇಂಗ್ಲಿಷ್ ಅವನ್ನೆಲ್ಲ ಕಲಿತಿದ್ವಿ ಅಂತಂದ್ರೆ, ಈಗ ಪೂರ್ವ ಪ್ರಾಥಮಿಕ ಶಿಕ್ಷಣದ ಮಕ್ಕಳಿಗೆ ಒಂದ್ ಸ್ವಲ್ಪ ಒತ್ತಡ ಅನ್ಸೋದಿಲ್ವಾ? ಬೇಕೇ ಬೇಕು ಅಂತ ಹೇಳ್ತಿರಲ್ಲ ಸರ್. ಒಂದ್ ಕಡೆ ಒತ್ತಡನೂ ಅನ್ಸಬಹುದು, ಆದ್ರೆ ಮಕ್ಕಳಲ್ಲಿ ಕಲಿಕೆಯ ಒಂದು ಗುಣ ಜಾಸ್ತಿ ಆಗ್ತಾ ಇದೆ. ಈಗ ನಾವು ನಮ್ಮ ತಂದೆ ತಾಯಿ 2ನೇ ಕ್ಲಾಸ್ 3ನೇ ಕ್ಲಾಸ್ ಓದಿದ್ರು, ನಮ್ಮನ್ನ ಇಲ್ಲ ನನ್ನ ಮಗಳನ್ನ ಹೇಗಾದ್ರೂ ಚೆನ್ನಾಗಿ ಓದಿಸ್ಬೇಕು, ನನಗೆ 8 ಮಕ್ಕಳಾದ್ರೂ 10 ಮಕ್ಕಳಾದ್ರೂ ನಾನು ಓದಿಸ್ತೀನಿ ಅನ್ನೋ ಅವರು ಹುಮ್ಮಸ್ಸು ಮಾಡಿದ್ರು. ಹಾಗೆ ನಮಗೆ ಅದೇ ಛಲ ನಮ್ಮ ಮನೆಗಳಲ್ಲೂ ಮನಸ್ಸಲ್ಲೂ ಬಂದಿರುತ್ತೆ. ನಮ್ಮಪ್ಪ ಅಷ್ಟು ಮಕ್ಕಳಿದ್ರು ನಮ್ಮನ್ನ ಅಷ್ಟು ಚೆನ್ನಾಗಿ ಓದಿಸಿದ್ರಲ್ಲ, ಹೇಗ್ ಓದಿಸಿದ್ರು, ಯಾಕೆ ನಾನ್ ಮಾಡಬಾರ್ದು? ನಾನು ಅವ್ರಿಗಿಂತ ಜಾಸ್ತಿ ದುಡಿತಾ ಇದ್ದೀನಿ, ನಾನ್ ಯಾಕೆ ಮಾಡಬಾರ್ದು? ನನ್ ಮಗುನ್ ಈಗ್ಲಿಂದಾನೇ ಯಾಕೆ ಓದಿಸ್ಬಾರ್ದು? ಹಾಗೆ ಜನರೇಷನ್ ಪೀಳಿಗೆಯಿಂದ ಪೀಳಿಗೆಗೆ ನಮ್ಮಲ್ಲಿ ನಮ್ಮ ಮಾನಸಿಕ ಸ್ಥಿತಿಗಳ ಬದಲಾವಣೆಗಳು ಆಗ್ತಾ ಇರ್ತವೆ. ಅದೇ ರೀತಿಯಾಗಿ ಅದ್ರ ಜೊತೆಗೆ ಜನರಲ್ಲಿ ಬೇಡಿಕೆನೂ ಹೆಚ್ಚಾಗ್ತಾ ಇದೆ. ಹಾಗೆ ಮಕ್ಕಳನ್ನ ಕಲಿಕೆಯಲ್ಲಿ ಇನ್ನು ಮುಂದುವರಿಸಬೇಕು. ವಿದ್ಯೆ ಇಲ್ಲದಿದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮನವರಿಕೆ ಜನರಲ್ಲಿ ಬಂದ್ಬಿಟ್ಟಿದೆ. ಎಲ್ಲಾ ರೀತಿಯ ಸ್ಟೇಜ್ ನಲ್ಲಿ ಇರುವಂತ ಜನರಿಗೂ ಕೂಡ ವಿದ್ಯೆ ಬೇಕೇ ಬೇಕು ಅನ್ನುವಂತಹ ಒಂದು ಮನವರಿಕೆ ಬಂದಿದ್ಮೇಲೆ ಈಗ ಅದು ಒಂದು ರೀತಿ ಅನಿವಾರ್ಯತೆ ಅನಿವಾರ್ಯತೆ. ಮತ್ತೆ ಚಿಕ್ಕ ಮಕ್ಕಳೆಲ್ಲ ಮನಸ್ಸು ಏನಾದ್ರು ಒಂಥರ ಜೇಡಿ ಮಾಡಿದ್ದಂಗೆ ಅದನ್ನ ಯಾವ ರೂಪಕ್ಕೆ ಬೇಕಾದ್ರೂ ತರಬಹುದು. ಅದನ್ನ ಹಂಗೆ ಬಿಟ್ರೆ ಅದು ಹಂಗೆ ಬಿಡುತ್ತೆ. ನಾವು 6 ವರ್ಷದವರೆಗೂ ನಾವು ಮಣ್ಣಲ್ಲಿ ಆಟ ಆಡ್ಕೊಂಡು ಏನೋ ಮಾಡ್ತಿದ್ವಿ. ಆದ್ರೆ ಈಗಿನ ಮಕ್ಕಳು ಒಂದು ನ್ಯೂಸ್ ನಲ್ಲೆಲ್ಲ ನೋಡಿದ್ವಿ, ಒಂದು ಪುಟಾಣಿ ಮಗು ಎಷ್ಟೊಂದು ಒಂದು ಪಿಕ್ಚರ್ ತೋರಿಸಿದ ತಕ್ಷಣ ಆ ಸೌಂಡ್ಸ್ ಕ್ರಿಯೇಟ್ ಮಾಡುವಂತದ್ದು ಎಷ್ಟೊಂದು. ಅದರಂದ್ರೆ ನಮ್ಮಂಗೆ ನಮ್ಮ ಮಕ್ಕಳಿಲ್ಲ. ಪೀಳಿಗೆಯಿಂದ ಪೀಳಿಗೆಗೆ ಕಲಿಕಾ ಪ್ರಾಮುಖ್ಯತೆ ಜಾಸ್ತಿ ಆಗ್ತಾ ಇದ್ದಂಗೆನೆ ಮಕ್ಕಳಲ್ಲಿ ಅದರ ಬೇಡಿಕೆನೂ ಜಾಸ್ತಿ ಪೋಷಕರಲ್ಲೂ ಆಗ್ತಾ ಇದೆ, ಮಕ್ಕಳಲ್ಲೂ ಆಗ್ತಾ ಇದೆ, ಮಗುವಿನಲ್ಲೂ ಅದರ ವಿಕಸನ ಜಾಸ್ತಿ ಆಗ್ತಾ ಇದೆ ಸರ್. ಈ ಪೂರ್ವ ಪ್ರಾಥಮಿಕ ಶಿಕ್ಷಣನ ಶಾಲೆಯಲ್ಲೇ ಯಾಕೆ ಕಲಿಸ್ಬೇಕು? ತಂದೆ ತಾಯಿಗಳು ಕಲ್ಸಕ್ಕಾಗಲ್ವಾ ಅಂತೀರಾ? ಸರ್, ಇದು ತಂದೆ ತಾಯಿ ಕಲಿಸ್ಬೋದು ಸರ್. ಒಬ್ಬ ಪೋಷಕರಾಗಿ ನಾನು ಹೇಳ್ತೀನಿ, ನನ್ನ ಮಗ ದೊಡ್ಡವನು, ಅವನಿಗೆ LKG ಶಾಲೆಗೆ ಕಳಿಸ್ಲಿಕ್ಕೆ ಆಗ್ಲಿಲ್ಲ ನನಗೆ. ಯಾಕಂದ್ರೆ LKG ಶಾಲೆ ಕಳಿಸ್ಬೇಕಾದ್ರೆ ನಾನು 2ನೇ ಮಗುಗೆ ಗರ್ಭಿಣಿ ಆಗಿದ್ದೆ. ಆಗ ನನಗೆ ಅವನನ್ನ LKG ಶಾಲೆಗೆ ಕಳಿಸಕ್ಕೆ ಆಗ್ಲಿಲ್ಲ. ಸೊ ನಾನೇನ್ ಮಾಡ್ದೆ, ಅವನಿಗೆ ಎಷ್ಟು ಬೇಕೋ, ಅವನಿಗೆ ಎಷ್ಟು ಪೂರಕವಾಗಿ ಬೇಕೋ ಅಷ್ಟನ್ನು ನಾನು ಕಲಿಸ್ಕೊಟ್ಟೆ. ಆದ್ರೆ ನನ್ನ 2ನೇ ಮಗಳು ಇರುವಂತ ಆ ರೀತಿ ಕ್ಯಾಪ್ಚರ್ ಮಾಡ್ಕೊಳ್ಳುವಂತಹ ಒಂದು ವ್ಯತ್ಯಾಸ ನನಗೆ ಈಗ ಗೊತ್ತಾಗ್ತಾ ಇದೆ. ಅದು ಕಲಿಕೆ ಅನ್ನೋದು ಎಲ್ಲಿ ಕಲಿಬೇಕೋ ಅಲ್ಲಿ ಕಲ್ತ್ರೆ ಮಾತ್ರ ಅದನ್ನ ಪೂರೈಸಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ವಿದ್ಯಾವಂತರು ಹಂಗಾಗ್ಬಿಟ್ಟು ಮನೆಯಲ್ಲೇ ಕಲಿಸಿದ್ರಿ, ಆದ್ರೆ ಎಲ್ಲರಿಗೂ ಆ ಸೌಲಭ್ಯ ಇರಲ್ಲ. ಕೆಲವರೆಲ್ಲ ಜಮೀನುಗಳಿಗೆ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ, ಹಂಗಾಗ್ಬಿಟ್ಟು ಪೋಷಕರು ಕಳಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಅದು ಕೂಡ ಪೋಷಕರ ಅನಿವಾರ್ಯತೆ ಇರುತ್ತೆ. ಈಗ ನಾನ್ ಮನೆಯಲ್ಲಿದ್ದೇ ಕಲ್ಸ್ಕೊಟ್ಟೆ, ಆದ್ರೆ ನಿರಂತರವಾಗಿ ಕೆಲಸಕ್ಕೆ ಹೊರಗಡೆ ಕೆಲಸನೂ ಮಾಡಿ ಮನೆಯನ್ನು ಸುಧಾರಿಸುವಂತ ಹೆಣ್ಮಕ್ಳು ಇರ್ತಾರೆ. ಅವರಿಗೆ ಮಕ್ಕಳನ್ನ ಆ ರೀತಿ ಕಲಿಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಏನ್ ಮಾಡ್ತಾರೆ, LKG ಅಲ್ಲ, ಈಗ ಬೇಬಿ ಸಿಟ್ಟಿಂಗ್, ನರ್ಸರಿ ಶಾಲೆಯಿಂದಾನೇ ಮಕ್ಕಳನ್ನ 2.5 ವರ್ಷದಿಂದಾನೇ ಮಕ್ಕಳನ್ನ ಶಾಲೆಗೆ ದಾಖಲು ಮಾಡಂತ ಅನಿವಾರ್ಯತೆ ಇದೆ ಸರ್. ಅನಿವಾರ್ಯತೆ ಇದೆ. ಹಂಗಾಗ್ಬಿಟ್ಟು ನಮ್ಮ ಏನಂದ್ರೆ ಮಕ್ಕಳು ಶಾಲೆಯಲ್ಲಿ ಈ ತರ ಪೂರ್ವ ಪ್ರಾಥಮಿಕ ಶಿಕ್ಷಣ ಪಡ್ಕೊಂಡ್ರೆ ಹೆಚ್ಚು ಅನುಕೂಲ ಅಂತೀರ? ಹೌದು. ಮತ್ತೆ ಈ ಪೋಷಕರು ಈ ಬರವಣಿಗೆ ಅಭ್ಯಾಸವನ್ನ ಯಾವ ರೀತಿ ಕಲಿಸ್ಬೇಕು? ಅಂದ್ರೆ ಈಗ ನಮ್ಮ ಮಕ್ಕಳು ಬರೀತಾರಲ್ಲ, ಅದನ್ನ ಪೋಷಕರು ಯಾವ ರೀತಿ ಕಲಿಸ್ಬೇಕಾಗತ್ತೆ ಅಂತಾರೆ? ಸರ್, ಈಗ ಪೋಷಕರು ಮಕ್ಕಳಿಗೆ ಬರವಣಿಗೆ ಮೊದಲಿಗೆ ಹಿಡಿದು ಪೆನ್ಸಿಲ್ ಹಿಡಿದು A ಬರಿ, A ಬರಿ, B ಬರಿ ಅಂತ ಹೇಳ್ಕೊಟ್ರೆ ಖಂಡಿತ ಕಲಿಯೋದಿಲ್ಲ ಸರ್, ಬರೋದಿಲ್ಲ ಮಕ್ಕಳಿಗೆ. ಪೋಷಕರು ಮೊದಲು ಮಾಡಬೇಕಾಗಿರೋ ಕೆಲಸ ಏನಂತಂದ್ರೆ, ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಈ ಫೈನ್ ಮೋಟೋರ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ನಮ್ಮ ಕೈಗಳಲ್ಲಿರುವಂತ ಬೆರಳುಗಳಿಗೆ ಮೊದಲು ಬಲ ಕೊಡಬೇಕು, ಇದರ ಕೌಶಲ್ಯತೆ ಬೆಳಿಬೇಕು. ಈ ಕೌಶಲ್ಯತೆ ಅಂತಂದ್ರೆ ಪುಟಾಣಿ ಮಕ್ಕಳಿಗೆ ಅವರ ಶರ್ಟ್ ನ ಬಟನ್ ಹಾಕೊಳ್ಳೋಕೆ ವ್ಯವಸ್ಥೆ ಕಲಿಸ್ಬೇಕು, ಬಟನ್ಗಳನ್ನ ಹಾಕೋದು ತೆಗೆಯೋದು ಕಲಿಸ್ಬೇಕು.
ನಮ್ಗೆಲ್ಲ ಚಿಕ್ಕವರಿದ್ದಾಗ ಬೆಳ್ಳುಳ್ಳಿ ಸುಲಿತಿದ್ವಿ, ಮಣ್ಣಲ್ಲಿ ಆಟ ಆಡ್ತಿದ್ವಿ, ಮಣ್ಣೆಲ್ಲ ಮಾಡಿ ಏನೇನೋ ಮೂರ್ತಿಗಳು ಮಾಡ್ಕೊಂತಿದ್ವಿ, ನಾವು ಆಟ ಆಡ್ತಿದ್ವಿ. ಸಣ್ಣ ಸಣ್ಣ ಆಟದ ಸಾಮಾನುಗಳನ್ನ ಕೂಡ ನಾವು ಮಣ್ಣಲ್ಲಿ ಮಾಡ್ಕೊಂಡ. ಆಗ ನಮ್ಗೆ ಏನಾಗ್ತಿತ್ತು ಅಂದ್ರೆ ಮಣ್ಣನ್ನ ಮುಟ್ಟಿ ನಾವು ಮಾಡ್ಬೇಕಾದ್ರೆ ನಮ್ಮ ಈ ಫೈನ್ ಮೋಟೋ ಸ್ಕಿಲ್ಸ್ ಏನಿದೆ ಇದು ಬಹಳಷ್ಟು ಡೆವಲಪ್ ಆಗ್ತಾ ಇತ್ತು. ಈಗಿನ ಮಕ್ಕಳಿಗೆ ಹೊರಗಿನ ವಾತಾವರಣದಲ್ಲಿ ಬೆಳೀಲಿಕ್ಕೆ ಅವಕಾಶನೇ ಇಲ್ಲ. ಸೊ ಪೋಷಕರು ಏನ್ ಮಾಡ್ಬೇಕು ಅಂತಂದ್ರೆ ಮಕ್ಕಳನ್ನ ಅವರ ಜೊತೆಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಅವರ ಜೊತೆಗೆ ತೊಡಗಿಸ್ಕೊಳ್ಬೇಕು ಪೋಷಕರು. ಹೇಗ್ ಮಾಡ್ಬೇಕು ಅಂತಂದ್ರೆ ಮಕ್ಕಳ ಕೈಗೆ ಬೆಳ್ಳುಳ್ಳಿ ಸುಲಿಯೋದು ಹೇಳ್ಕೊಡ್ಬೇಕು, ಈರುಳ್ಳಿ ಸುಲಿಯೋದು ಹೇಳ್ಕೊಡ್ಬೇಕು. ಮತ್ತೆ ಪೋಷಕರು ಮಕ್ಕಳಿಗೆ ಅವರಿಗೋಸ್ಕರ ಒಂದು ಸಮಯ ಕೊಟ್ಟು ಒಂದು ದಾರದಲ್ಲಿ ಮಣಿಗಳನ್ನ ಪೋಣಿಸುವಂಥದ್ದು ಹೇಳ್ಕೊಡ್ಬೇಕು. ಮತ್ತೆ ಪೇಪರ್ಗಳನ್ನ ನಾವು ಪೇಪರ್ ಅರಿಬಾರ್ದು ಅಂತ ಹೇಳೋರು ಮೊದಲು, ಆದ್ರೆ ಪ್ರೀ ಸ್ಕೂಲ್ ಎಜುಕೇಶನ್ ಅಲ್ಲಿ ಪೇಪರ್ ಅನ್ನ ಹರಿಯೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಯಾಕಂತಂದ್ರೆ ಒಂದು ಕೈಯಲ್ಲಿ ಪೇಪರ್ ಹಿಡಿದು ಇನ್ನೊಂದು ಕೈಯಲ್ಲಿ ಅರಿಬೇಕಾದ್ರೆ ಅವರ ಕಣ್ಣು ಟೀಚರ್ ಹೇಳೋಂತ ಒಂದು ಕಿವಿಯಲ್ಲಿ ಕೇಳಿಸ್ಕೊಳ್ತಾ ಇರೋಂತ ಒಂದು ಶ್ರವಣ ಶಕ್ತಿ, ಹಾಗೆ ಆ ಅರಿಬೇಕಾದ್ರೆ ಅದರಲ್ಲಿರೋ ಒಂದು ಉತ್ಸಾಹ ಇರುತ್ತಲ್ಲ, ಆ ಎಂಜಾಯ್ಮೆಂಟ್, ಅದು ಎರಡೂನು ಆ ಖುಷಿ ಈ ಇಷ್ಟೂನು ಏನ್ ಮಾಡುತ್ತೆ ಅಂದ್ರೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ನ ಇಂಪ್ರೂವ್ ಮಾಡುತ್ತೆ. ಅದ್ರ ಜೊತೆಗೆ ಈ ಫೈನ್ ಮೋಟೋರ್ ಸ್ಕಿಲ್ಸ್ ನ ಡೆವಲಪ್ ಮಾಡಕ್ಕೆ ಮಕ್ಕಳಿಗೆ ಈಸಿ ಆಗುತ್ತೆ. ಶಾಲೆಗಳಲ್ಲಿ ಹೋದಾಗ ಪೇಪರ್ನ ಕೊಟ್ಟು ಟ್ವಿಸ್ಟ್ ಮಾಡಿಸ್ತಾರೆ ಮಕ್ಕಳಿಗೆ. ನರ್ಸರಿ ಮಕ್ಕಳಿಗೆ ಅದೇ ಕೆಲಸ, ಪೇಪರ್ ಟ್ವಿಸ್ಟಿಂಗ್ ಕೊಡ್ತಾರೆ. ಮತ್ತೆ ಮಕ್ಕಳನ್ನ ಕೊಟ್ಟು ಒಂಥರ ರಫ್ ಆಗಿರುವಂತಹ ಒಂದು ಮ್ಯಾಟ್ಗಳನ್ನ ಕೊಟ್ಟು ಅದ್ರ ಮೇಲೆ ಕೈಯನ್ನ ಓಡಿಸಿ ಹೇಳ್ಕೊಡಿಸ್ತಾರೆ. ಬರೆದಿರುವಂತ ಅಕ್ಷರದ ಮೇಲೆ ಮಕ್ಕಳಿಗೆ ಮೊದಲು ಬೆರಳನ್ನ ಇಟ್ಟು ತಿದ್ದಬೇಕು. ಕಣ್ಣು, ಕಿವಿ, ಕೈ ಎರಡೂನು ಒಟ್ಟಿಗೆ ವರ್ಕ್ ಮಾಡಬೇಕಾದ್ರೆ ನಾಲಿಗೆನೂ ಕೂಡ ಜೊತೆಗೆ ವರ್ಕ್ ಮಾಡಿದ್ರೆ ಮಾತ್ರ ಬ್ರೈನ್ ಡೆವಲಪ್ಮೆಂಟ್ ಮಕ್ಕಳಿಗೆ ಮುಂದುವರಿಕೆ ಆಗುತ್ತೆ. ಹಾಗಾಗಿ ಪೋಷಕರು ಮಕ್ಕಳಿಗೆ ಹೇಗೆ ಮೊದಲಿಗೆನೆ ರೈಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡುವಂಥದ್ದು ಬಹಳ ಬಹಳ ತಪ್ಪು ಕೆಲಸ. ಮಕ್ಕಳನ್ನ ಮನೆಯಲ್ಲಿ ನಮ್ಮ ಜೊತೆಗೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬೇಕು. ಮಕ್ಕಳನ್ನ ಈ ಕೆಲಸ ಮಾಡು, ಆ ಕೆಲಸ ಮಾಡು. ಸಣ್ಣ ಪಾತ್ರೆ ಮನೇಲಿ ಅಡಿಗೆ ಮಾಡಿದೀವ, ಏನಾದ್ರೂ ಒಂದು ತಟ್ಟೆ, ಒಂದು ಲೋಟ ಮಕ್ಕಳ ಕೈ ಕೊಟ್ಟು ಕಳಿಸ್ಬೇಕು. ಕೂತ್ಕೊಳ್ಳೋಣ, ಟೇಬಲ್ಗೆ ಇಡೋಣ, ಹುಷಾರಾಗಿಡೋದು, ಅದು ಎಲ್ಲಾನು ಪ್ರತಿಯೊಂದು ಏಕಾಗ್ರತೆಯನ್ನ ಕಲಿಯೋದು ಮನೆಯೇ ಮೊದಲ ಪಾಠಶಾಲೆ ಅನ್ನೋದನ್ನ ಪೋಷಕರು ಆ ರೀತಿ ತೊಡಗಿಸ್ಕೋಬೇಕು. ಹಾಗೆ ಮಗು ಬರಿಬೇಕು ಅಂತ ಆಸೆ ಪಡುವಂತ ಪೋಷಕರು ಏನ್ ಮಾಡ್ಬೇಕು ಅಂತಂದ್ರೆ ಮಕ್ಕಳ ಕೈಗೆ ಕ್ರಯಾನ್ಸ್ಗಳನ್ನ, ಸಣ್ಣ ಸಣ್ಣ ಕ್ರಯಾನ್ಸ್ ಬರುತ್ತೆ, 10 ರೂಪಾಯಿ ಪ್ಯಾಕೆಟ್ ಬರುತ್ತೆ, ಆ ರೀತಿ ಕ್ರಯಾನ್ಸ್ ನ ಕೊಟ್ಟು ಮಕ್ಕಳ ಕೈಗೆ ವೇಸ್ಟ್ ಬುಕ್ಗಳಲ್ಲಿ, ವೇಸ್ಟ್ ಪೇಪರ್ಗಳಲ್ಲಿ ಮಕ್ಕಳಿಗೆ ಅದನ್ನ ತಿದ್ದಲಿಕ್ಕೆ ಸುಮ್ನೆ ಕೈ ಇಷ್ಟ ಬಂದಂಗೆ ಯಾವ ಕಲರ್ ಆದ್ರೂ ಮಾಡ್ಲಿ, ಮಾಡ್ತಾ 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 ಏನ್ ಮಾಡ್ಬೇಕು ಪೋಷಕರು ಲಿಮಿಟ್ ಆಗಿ ಒಂದು ಸರ್ಕಲ್, ಒಂದು ಸ್ಕ್ವೇರ್, ಆ ರೀತಿ ಹಾಕೊಟ್ಟು ಮಕ್ಕಳನ್ನ ಅದರೊಳಗೆ ಕಲರ್ ಮಾಡಕ್ಕೆ ಬಿಡಬೇಕು. ಆಗ ಮಾತ್ರ ಪೆನ್ಸಿಲ್ ಹಿಡ್ಕೊಳ್ಳುವಂತ ಗ್ರಿಪ್ ಮಕ್ಕಳಿಗೆ ಗೊತ್ತಾಗುತ್ತೆ. ಕಲರಿಂಗ್ ಮಾಡೋದು ಒಂದು ಉತ್ಸಾಹ ಆಗುತ್ತೆ. ಅದ್ರ ಜೊತೆಗೆ ಮಗುಗೆ ಶೇಪ್ಸ್ ಗೊತ್ತಾಗುತ್ತೆ, ಅದ್ರ ಜೊತೆಗೆ ಕೈಯಲ್ಲಿ ಹಿಡಿಯೋದು ಗೊತ್ತಾಗುತ್ತೆ. ಮಗು ಫಾಸ್ಟ್ ಆಗಿ ಮಾಡುತ್ತಾ ಸ್ಲೋ ಮಾಡುತ್ತಾ ಎಲ್ಲವನ್ನ ಗಮನಿಸಬೇಕು ನಾವು. ಒಂದ್ ಮಗು ಇವತ್ತು ಹೊರಗೆಲ್ಲ ಮಾಡ್ಬೋದು, ಕೊಟ್ಟಿರುವಂತ ಪರಿಮಿತಿ ಬಿಟ್ಟು ಹೊರಗೆಲ್ಲ ಮಾಡ್ಬೋದು ಮಗು. ಆದ್ರೆ ನಾಳೆ ಈ ರೀತಿ ಮಾಡ್ಬೇಕು ಅಂತ ನಾವು ಮಾಡಿ ತೋರಿಸಿದ್ರೆ ಕರೆಕ್ಟ್ ಆಗಿ ಅದನ್ನ ಮಾಡ್ಲಿಕ್ಕೆ ಮಗುಗೆ ಆಸಕ್ತಿ ಬಂದೇ ಬರುತ್ತೆ. ಹಾಗಾಗಿ ಮೊದಲು ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡೋದ್ ಬಿಟ್ಟು ಮೊಬೈಲ್ ಅಲ್ಲಿ ನೋಡ್ಕೊಂಡು ಟೈಮ್ ಪಾಸ್ ಮಾಡು ಅಂತ ಹೇಳೋದ್ ಬಿಟ್ಟು ಮಕ್ಕಳಿಗೆ ಮೊದಲು ಪೋಷಕರು ಅವ್ರ ಕೈಯಲ್ಲಿ ಏನೇನು ಮನೆಯಲ್ಲಿ ಕೆಲಸ ಮಾಡ್ತಾರೋ ಎಲ್ಲಾ ಕೆಲಸಗಳಲ್ಲೂ ಮಕ್ಕಳನ್ನ ತೊಡಗಿಸ್ಕೊಳ್ಬೇಕು. ಆಗ ಮಾತ್ರ ಮಕ್ಕಳಿಗೆ ಈ ಫೈನ್ ಮೋಟೋ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಯಾವ ಮಗು ನೀಟಾಗಿ ಕಲರ್ ಮಾಡುತ್ತೋ ಆ ಮಗು ತುಂಬಾ ಚೆನ್ನಾಗಿ ಬರೆಯುತ್ತಾರೆ. ಈಗ ನಾನು 16 ವರ್ಷದಲ್ಲಿ ನಾವು ಮಾಂಟೆಸರಿ ಟ್ರೈನಿಂಗು ಕೂಡ ಮಾಡಿ NTC ಟ್ರೈನಿಂಗ್ ಮಾಡೋದ್ರೆ ನಮ್ಮ ಮಕ್ಕಳಲ್ಲಿ ಆ ಫೈನ್ ಮೋಟೋ ಸ್ಕಿಲ್ಸ್ ಡೆವಲಪ್ ಆಗಿರೋ ಮಕ್ಕಳು ತುಂಬಾ ನೀಟ್ ಅಕ್ಷರಗಳನ್ನ ಬರೀತಾರೆ. ಶುದ್ಧತೆ ಇರುತ್ತೆ, ಎಲ್ಲೂ ಒಂದು ಲೈನ್ ಆ ಕಡೆ ಹೋಗಲ್ಲ ಈ ಕಡೆ ಹೋಗಲ್ಲ, ಅಳಿಸಿ ಬರಿಬೇಕು ಅನ್ನೋಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಮಕ್ಕಳಲ್ಲಿ ಬರುತ್ತೆ ಸರ್. ಹಾಗಾಗಿ ಪೋಷಕರು ಮೊದಲು ಬರೆಯಕ್ ಕೊಡಬಾರ್ದು, ಬೇರೆ ಬೇರೆ ಚಟುವಟಿಕೆಗಳಿಂದ ಮಕ್ಕಳನ್ನ ತೊಡಗಿಸ್ಕೊಳ್ಬೇಕು ಸರ್. ಮೇಡಮ್, ಈಗ ಪೂರ್ವ ಪ್ರಾಥಮಿಕ ಶಿಕ್ಷಣದಲ್ಲಿ ಚಿಕ್ಕ ಮಕ್ಕಳೇ ಹೆಚ್ಚಾಗಿ ಬರೋದು. ಚಿಕ್ಕ ಮಕ್ಕಳು ಸಾಕಷ್ಟು ಅಳ್ತಾ ಇರ್ತವೆ, ಅವನ್ನೆಲ್ಲ ಯಾವ ರೀತಿ ನಿಭಾಯಿಸ್ತೀರಾ ನೀವು ಶಿಕ್ಷಕರಾದವರು? ಸರ್, ಮೊದಲು ಪೋಷಕರು ಶಾಲೆಗೆ ಕರ್ಕೊಂಡ್ ಬರಕ್ ಮುಂಚೆನೆ ಅಯ್ಯೋ ನೀನೇನ ತಪ್ಪು ಮಾಡಿದ್ರೆ ಮಿಸ್ಗೆ ಹೇಳ್ತೀನಿ, ಆ ರೀತಿ ಎಲ್ಲ ಕೆಲವೊಂದು ವಿಚಾರಗಳನ್ನ ನೋಡು ಹಿಂಗೆಲ್ಲ ಮಾಡಿದ್ರೆ ಸ್ಕೂಲಿಗೆ ಸೇರಿಸ್ಬಿಡ್ತೀನಿ, ಆ ರೀತಿ ಎಲ್ಲ ಹೇಳಿ ಹೇಳಿ ಮಕ್ಕಳನ್ನ
ಒಂದು ಮಟ್ಟಿಗೆ ಅವರನ್ನ ನಿಭಾಯಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಎಲ್ಲ ಶಾಲೆ ಬಗ್ಗೆ ಟೀಚರ್ಸ್ಗಳ ಬಗ್ಗೆ ಮಕ್ಕಳಿಗೆ ಏನು ಹೇಳಕ್ ಹೋಗ್ಬಾರ್ದು ಸರ್. ಆ ರೀತಿ ಹೆದರಿಸಿರೋ ಮಕ್ಕಳೇನೆ ಶಾಲೆಗೆ ಬರ್ಲಿಕ್ಕೆ ಅಳೋವಂಥದ್ದು ಬರುತ್ತೆ. ಮಗುಗೆ ತಂದೆ ತಾಯಿಯನ್ನ ಬಿಟ್ಟು ಬೇರೆಯವ್ರ ಜೊತೆಗೆ ಹೊಂದ್ಕೊಳ್ಳಕ್ಕೆ ಸಮಯ ತಗೊಳುತ್ತೆ. ಆದ್ರೆ ಶಾಲೆಗೆ ಹೋಗಿ ಮತ್ತೆ ನಾನು ಮನೆಗೆ ಬರ್ತೀನಿ ಅನ್ನೋ ಕಾನ್ಸೆಪ್ಟ್ ನ ಮಗು ಮನಸ್ಸಿನಲ್ಲಿ ಮನೆಯಲ್ಲೇ ಬೆಳೆಸ್ಬೇಕು. ನೀನು ಹೋಗ್ತಾ ಇರೋದು ಓದೋದಿಕ್ಕೆ, ನೀವು ಕಲೀಲಿಕ್ಕೆ, ಹಾಗೆ ಒಂದು ಪಾಸಿಟಿವ್ ಎನರ್ಜಿನ ಮಕ್ಕಳಲ್ಲಿ ಉಂಟು ಮಾಡ್ಬೇಕು. ಅವರು ಶಾಲೆ ಬಗ್ಗೆ, ಶಿಕ್ಷಣದ ಬಗ್ಗೆ, ಶಿಕ್ಷಕರ ಬಗ್ಗೆ ಒಂದು ಪಾಸಿಟಿವ್ ಧನಾತ್ಮಕವಾದಂತ ಒಂದು ಇದನ್ನ ಮಕ್ಕಳಲ್ಲಿ ಉಂಟು ಮಾಡಿದ್ರೆ ಮಾತ್ರ ಆ ಮಕ್ಕಳು ಅಳದಂಗೆ ಬರ್ತಾರೆ. ಒಂದಿನ ಅಳ್ಬೋದು, ಅವರಿಗೆ ಇವತ್ತು ಸಂಜೆ ಗೊತ್ತಾಗ್ಬಿಡುತ್ತೆ, ಹೌದು ನನ್ನಮ್ಮ ಬರ್ತಾರೆ, ನನ್ನಪ್ಪ ಬರ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಸೊ ಹಾಗಾಗಿ ಅಂತ ಮಕ್ಕಳು ಆ ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರೋ ಮಕ್ಕಳು ಅಳಲ್ಲ ಸರ್. ಯಾವ ಮಕ್ಕಳು ಈ ರೀತಿ ಜಾಸ್ತಿ ಅಂತಂದ್ರೆ ಅವ್ರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಪೋಷಕರು ಹೇಳ್ತಾನೆ ಇರ್ತಾರೆ, ಮಿಸ್ಗೆ ಹೇಳ್ಬಿಡ್ತೀನಿ, ನೋಡಿ ಹೀಗ್ ಮಾಡಿದ್ರೆ ಹಂಗ್ ಮಾಡ್ತೀನಿ, ಹೀಗ್ ಹೇಳ್ತೀನಿ, ಹಾಗೆ ಹೇಳ್ತೀನಿ, ಆ ರೀತಿ ಎಲ್ಲ ಹೇಳಿ ಎದುರಿಸಿರೋಂತ ಮಕ್ಕಳು ಮಾತ್ರ ಶಾಲೆಗೆ ಬರ್ಬೇಕಾದ್ರೆ ತುಂಬಾ ಅಳ್ತಾರೆ. ಸೊ ಹಾಗಾಗಿ ಅವ್ರಿಗೂ ಆ ಕಾನ್ಸೆಪ್ಟ್, ಹೌದು ಇದು ಮುಗಿಸಿ ನಾನು ಮನೆಗೆ ಹೋಗ್ತೀನಿ, ಇಲ್ಲ ನನ್ ಮಿಸ್ ಏನು ಮಾಡಲ್ಲ, ನನ್ನಮ್ಮ ಹೇಳ್ದಂಗೆ ನನ್ ಮಿಸ್ ಏನು ಮಾಡಲ್ಲ, ನನ್ ಟೀಚರ್ ಏನು ಮಾಡಲ್ಲ, ನನ್ನಮ್ಮ ಅವ್ರ ತರಾನೇ ನನ್ನ ಪ್ರೀತಿ ಮಾಡ್ತಾರೆ ಅನ್ನೋಂತ ಭಾವನೆ ಮಗು ಮನಸ್ಸಲ್ಲಿ ಬರೋವರೆಗೂ ಅಳ್ತಾ ಇರ್ತಾರೆ ಸರ್. ಹೇಳ್ಕಳಿಸ್ಬೇಕು ತಂದೆ ತಾಯಿಯವರು. ಇದನ್ನ ಅದನ್ನೇ ಹೇಳ, ಧನಾತ್ಮಕವಾದಂತಹ ಹೇಳಿಕೆಗಳನ್ನ ಮಕ್ಕಳ ಮುಂದೆ ಹೇಳ್ಬೇಕು. ಶಾಲೆ ಬಗ್ಗೆ, ಶಿಕ್ಷಣದ ಬಗ್ಗೆ, ಶಿಕ್ಷಕರ ಬಗ್ಗೆ ಧನಾತ್ಮಕವಾದ ಹೇಳಿಕೆಗಳನ್ನ ಮಕ್ಕಳ ಮುಂದೆ ಹೇಳಿದ್ರೆ ಮಾತ್ರ ಅವ್ರು ಅದಕ್ಕೆ ಹೊಂದ್ಕೊಳ್ತಾರೆ. ಸ್ವಲ್ಪ ಕಷ್ಟನೇ, ತಾಯಿನ ತಂದೆನ ಬಿಟ್ಟು ಇನ್ನೊಂದು ವಾತಾವರಣಕ್ಕೆ ಬರಬೇಕು ಅಂತಂದ್ರೆ ಮಕ್ಕಳು ಸ್ವಲ್ಪ ಜೂನ್ ತಿಂಗಳಲ್ಲಿ ಶಾಲೆ ಸ್ಟಾರ್ಟ್ ಆದ್ರೆ ಜುಲೈ ತಿಂಗಳವರೆಗೂ ಒಂದು ತಿಂಗಳು ನಮ್ಗೆ ಸೆಟ್ಲಿಂಗ್ ಪೀರಿಯಡ್ ಅಂತಾನೆ ನಾವು ಇಟ್ಕೊಂಡಿರ್ತೀವಿ ಸರ್, ಅವರನ್ನ ಎಂಜಾಯ್ ಮಾಡುವಂತದ್ದು. ಹಾಗಾಗಿ ಸ್ವಲ್ಪ ಒಂದು ತಿಂಗಳು ಕಷ್ಟ ಅದು. ಈಗ LKG ಮತ್ತು UKG ಮಕ್ಕಳಿಗೆ ಈಗ ಎಲ್ಲ ಸಾಕಷ್ಟು ಜನ ನಾವು CBSE ಕಲಿಸ್ತೀವಿ, ICSE ಕಳಿಸ್ತೀವಿ ಮಕ್ಕಳನ್ನ, ಮತ್ತೆ ಸ್ಟೇಟ್ ಸಿಲೆಬಸ್ ಕಳಿಸ್ತೀವಿ ಅಂತ ಹೇಳ್ತಿರ್ತಾರೆ ಮೇಡಮ್. ಯಾವುದು ಅನುಕೂಲ ಮಕ್ಕಳಿಗೆ? ಇದು ಇರುತ್ತಾ ಈ ICSE CBSE ಎಲ್ಲ ಈ ಪೂರ್ವ ಪ್ರಾಥಮಿಕ ಶಿಕ್ಷಣದಲ್ಲಿ ಕೂಡ? ಪೂರ್ವ ಪ್ರಾಥಮಿಕ ಶಿಕ್ಷಣದಲ್ಲಿ CBSE ICSE ಸ್ಟೇಟ್ ಅಂತ ಏನು ಇರಲ್ಲ ಸರ್. ಈಗ ಅವರಿಗೆ ಒಂದೊಂದು ಶಾಲೆಗಳು, ಈಗ ಇದು ಸರ್ಕಾರದ ಇದು ಏನಲ್ಲ, ಒಂದೊಂದು ಶಾಲೆಗಳು ಒಂದೊಂದು, ಈಗ CBSE ಅದರ ಪೂರಕವಾದಂತ 1ನೇ ತರಗತಿಯಿಂದ ಬರುವಂತ ಬೇಕಾಗಿರೋಂತ ಅದರ ರಿಲೇಟೆಡ್ ಆದಂತ ಸಿಲೆಬಸ್ಗಳನ್ನ LKGಗಳಲ್ಲಿ UKGಯಲ್ಲಿ ತಗೊಳ್ತಾರೆ ಒಂದೊಂದು ಶಾಲೆ. ಇನ್ನು ಕೆಲವೊಬ್ಬರು ICSE ಶಾಲೆಗಳನ್ನ ನಡೆಸುವಂತವ್ರು ಅದರ ರಿಲೇಟೆಡ್ ಆದಂತ ಸಿಲೆಬಸ್ಗಳನ್ನ ತಗೊಳ್ತಾರೆ ಅಷ್ಟೇನೆ. ಯಾವುದೇ LKG UKG ಮಕ್ಕಳಿಗೆ ಈ ರೀತಿಯಂತ ಆದಂತಹ ಯಾವುದೇ CBSE ಆಗ್ಲಿ ಸ್ಟೇಟ್ ಸಿಲೆಬಸ್ ಇದರಲ್ಲಿ ಏನು ವ್ಯತ್ಯಾಸಗಳೇನು ಇರಲ್ಲ. ಮಕ್ಕಳ ಕಲಿಕೆ UKGಗೆ ಬಂದ್ಮೇಲೆ ಮಗು ಟೀಚರ್ ಹೇಳೋ ಪ್ರಶ್ನೆನ ಕೇಳಿಸ್ಕೊಂಡು ಅದಕ್ಕೆ ಆನ್ಸರ್ ಬರೆಯೋ ರೀತಿ ಮಗುಗೆ ಇದೆಯಾ ಅಂತ ನೋಡಿ ಪೋಷಕರು ಅದನ್ನ ಮುಂದೆ ವರೆಸ್ಕೋಬೇಕು. ಹಂಗಾಗ್ಬಿಟ್ಟು ಅದು ಏನಂದ್ರು 1ನೇ ಕ್ಲಾಸ್ ನಂತರ ನಾವು ICSE CBSE ಈ ತರ ಸಿಲೆಬಸ್ ಪಠ್ಯಕ್ರಮಗಳೆಲ್ಲ ಇರೋದು 1ನೇ ತರಗತಿಯಿಂದಾನೆ. ಈಗ ನೀವು ಹೇಳ್ದಂಗೆ ICSE CBSE ಮತ್ತೆ ಸ್ಟೇಟ್ ಇವುಗಳೆಲ್ಲ ವಿಭಾಗಗಳಿದಾವಲ್ಲ, ಮಕ್ಕಳಿಗೆ ಯಾವುದು ಒಳ್ಳೇದು ಮುಂದೆ ಫ್ಯೂಚರ್ಗೆ ಅಂತ ಹೇಳ್ತೀರಾ ಮೇಡಮ್? ಸರ್, ಯಾವುದು ಒಳ್ಳೇದು? ಎಲ್ಲಾ ಶಿಕ್ಷಣ, ಈಗ ಸ್ಟೇಟ್ ಶಾಲೆಗಳಲ್ಲಿ ಓದಿರೋಂತ ಮಕ್ಕಳು ನೀಟ್ ಎಕ್ಸಾಮ್ಗಳಲ್ಲಿ ಪಾಸ್ ಆಗಿರೋದುಂಟು, ಅವರೇ ರ್ಯಾಂಕಿಂಗ್ ಸ್ಟೂಡೆಂಟ್ಸ್. ಹಳ್ಳಿಗಳಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಇಲ್ಲದೆ ಅಂಗನವಾಡಿಗಳಲ್ಲಿ ಓದಿ ಬಂದಿರೋಂತ ಮಕ್ಕಳೇ ಎಷ್ಟೋ ಮಕ್ಕಳು ರ್ಯಾಂಕಿಂಗ್ ಸ್ಟೂಡೆಂಟ್ಸ್ಗಳಾಗಿ ಇವತ್ತು ನಮ್ಮ ರಾಜ್ಯವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಮಕ್ಕಳು. ಹಾಗಾಗಿ ಯಾವುದು ಪೋಷಕರಿಗೆ ICSE ಬಗ್ಗೆ ಹೇಳಬೇಕಾದ್ರೆ ಮೊದಲು ಪೋಷಕರು ಕಲ್ತಿರ್ಬೇಕು. CBSEಗಾಗ್ಲಿ ICSEಗಾಗ್ಲಿ ಮಗುನ ಸೇರಿಸಬೇಕಾದ್ರೆ ಪೋಷಕರು ಮೊದಲು ಪಾಠನ ಕಲ್ತು ಮಗುಗೆ ನಾಳಿನ ಪಾಠವನ್ನ ಇವತ್ತೇ ಮಾಡಿ ಕಳಿಸಿದ್ರೆ ಮಾತ್ರ ಸರ್ CBSE ICSE ಶಾಲೆಗಳಲ್ಲಿ ಮಗು ಒಂದು ಆತ್ಮವಿಶ್ವಾಸದೊಂದಿಗೆ, ಹೌದು ಇವತ್ತು ನನ್ನ ಶಾಲೆಯಲ್ಲಿ ನಮ್ಮ ಮಿಸ್ ಹೇಳ್ಕೊಟ್ಟಿದ್ದು ನನಗೆ ಅರ್ಥ ಆಗಿದೆ, ಇದಕ್ಕೆ ನಾನು ಉತ್ತರಿಸಬಲ್ಲೆ ಅನ್ನೋಂತ ಒಂದು ಆತ್ಮವಿಶ್ವಾಸದಿಂದ ಇರ್ತಾರೆ. ಸ್ಟೇಟ್ ಶಾಲೆಗಳಲ್ಲಿ ಆ ವಯಸ್ಸಿಗೆ ತಕ್ಕನಂತೆ ಅದಕ್ಕೆ ತಕ್ಕಂತೆ ಎಜುಕೇಶನ್ ಇರುತ್ತೆ. ಈ CBSE ICSE ಎಜುಕೇಶನ್ ಅಂತಂದ್ರೆ ಅದು ಅವರ ವಯಸ್ಸಿಗೆ ಮೀರಿದಂತಹ ಒಂದು ಕಲಿಕೆ, ಅವರ ವಯಸ್ಸಿಗೆ ಮೀರಿದಂತ ಕಲಿಕೆ. ಅದನ್ನ ಮಾಡಿಸ್ಬೇಕು ಅಂತಂದ್ರೆ ನನ್ನ ಮಗು
ಅದಕ್ಕೆ ಪೂರಕವಾಗಿ ಇದೆಯಾ, ಅದನ್ನ ತಗೊಳ್ಳಿಕ್ಕೆ ನನ್ನ ಮಗುಗೆ ಅದನ್ನ ಗ್ರಹಿಸ್ಕೊಳಕ್ ಆಗ್ತಾ ಇದೆಯಾ, ನನ್ನ ಮಗು ಅದನ್ನ ಬ್ಯಾಲೆನ್ಸ್ ಮಾಡುತ್ತಾ, ನನ್ನ ಮಗುಗ್ ಮುಂಚೆ ನಾನು ಅದಕ್ಕೆ ರೆಡಿಯಾಗಿದ್ದೀನ ಅನ್ನೋ ಒಂದು ಮನವರಿಕೆ ಪೋಷಕರಲ್ಲಿ ಇರಬೇಕು ಸರ್. ಹಾಗಿದ್ರೆ ಮಾತ್ರ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಪೋಷಕರಿಗೆ ಸಹಕಾರ ಇದೆ, ಹೌದು ನಾನು ಮಾಡ್ತೀನಿ ಅನ್ನೋ ಧೈರ್ಯ ಇದ್ರೆ ಮಾತ್ರ CBSE ICSE ಶಾಲೆಗಳಲ್ಲಿ ಹಾಕ್ಬೇಕು ಸರ್. ಇಲ್ಲ ಅಂದ್ರೆ ಮಗುಗೆ ಅವರಲ್ಲೇ ಹೋಗ್ತಾ ಹೋಗ್ತಾ ಆತ್ಮವಿಶ್ವಾಸ ಕುಗ್ಗುವಂತಹ ಸಂದರ್ಭಗಳು ಬರುತ್ತೆ. ಯಾಕಂದ್ರೆ ಈಗ ವಯಸ್ಸಿಗೆ ಮೀರಿದಂತ ಎಜುಕೇಶನ್ ಅದು. ಹಾಗಾಗಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ಕುಂದಿ ಹೋಗ್ದಂಗೆ ಪೋಷಕರು ನನ್ನ ಮಗುವಿನ ಕೆಪಾಸಿಟಿ ಏನಿದೆ ಅಂತ ತಿಳಿದು ಅದರ ಮೂಲಕ ಮಕ್ಕಳ ಜೊತೆಗೆ ಬೆಳವಣಿಗೆ, ಅವ್ರ ಬೆಳವಣಿಗೆ ಜೊತೆಗೆ ಪೋಷಕರು ಬೆಳೆಯೋದು, ಅವ್ರಿಗೆ ಕಲಿಕೆ ಕಲಿಸ್ಕೊಡೋದು ಬಹಳ ಮುಖ್ಯವಾಗುತ್ತೆ ಸರ್. ಈಗ ಯಾರೋ ICSE ಸೇರಿಸ್ತಾರೆ, CBSE ಸೇರಿಸ್ತಾರೆ ಅಂದ್ಬಿಟ್ಟು ನಾವು ನಮ್ಮ ಮಕ್ಕಳನ್ನ ಸೇರಿಸೋದಲ್ಲ. ನೀವು ಹೇಳ್ದಂಗೆ ತಂದೆ ತಾಯಿಗಳು ವಿದ್ಯಾವಂತರಾಗಿದ್ದು ಮಕ್ಕಳಿಗೆ ಮನೆಯಲ್ಲಿ ಸ್ವಲ್ಪ ಪ್ರತಿ ದಿವಸ ಅವರಿಗೆ ಬೇಕಾದಂತ ಒಂದು ಸಮಯ ಕೊಡಬೇಕು ಸರ್. ಹೌದು ಮೇಡಮ್. ಆಗಿದ್ರೆ ಮಾತ್ರ ಅದನ್ನ ಕಲಿಸ್ಲಿಕ್ಕೆ. ಯಾಕಂದ್ರೆ ನಾವು ನೋಡ್ತಾ ಇದೀವಿ, ಆಸ್ ಎ ಟೀಚರ್ ನಾನೇನ್ ಹೇಳ್ತೀನಿ ಅಂತಂದ್ರೆ, ನನಗೆ ಕಷ್ಟ ಅನ್ಸುತ್ತೆ, ಅಲ್ಲಿರೋ ಕಲಿಕೆ ಕ್ರಮ ಕಷ್ಟ ಅನ್ಸುತ್ತೆ, ಅದಕ್ಕೆ ನಾವು ಪೂರ್ತಿ ಸಮಯವನ್ನ ನಾನು ಅಲ್ಲಿ ಕೊಡ್ಬೇಕು ಆ ಮಗುಗೆ. ಎಲ್ಲ ಒಂದೇ ಅಲ್ಲ, ಮಗು ಓದಿದ್ರೆ ಬರೆದ್ರೆ ಟೆಸ್ಟ್ ಬರೆದ್ರೆ ಸಾಲದು, ಶಾಲೆಯಲ್ಲಿ ಕೊಡುವಂತ ಎಲ್ಲಾ ಚಟುವಟಿಕೆಗಳು ಮಗು ಭಾಗವಹಿಸಬೇಕು. ಆಗ ಮಾತ್ರ ಮಗುವಿನ ಬುದ್ಧಿ ಮುಂದೆ ಬೆಳಿಲಿಕ್ಕೆ ಎಲ್ಲಾ ರಂಗದಲ್ಲೂ ನಾನು ಮುಂದೆ ಬರಬೇಕು ಅನ್ನೋದು ಮಗುವಿನಲ್ಲಿ ಒಂದು ಆತ್ಮವಿಶ್ವಾಸ, ಛಲ ಹುಟ್ಟುತ್ತೆ. ಬರೀ ಕಲಿಕೆ, ಬರೀ ಓದು ಬರೀ ಅಂತ ಮಾಡೋದಾದ್ರೆ ಮಕ್ಕಳಿಗೆ ಬೇರೆ ಯಾವುದೇ ರೀತಿಯ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನ ನೀವು ಮಾಡಿಸ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹೌದು. ಮೇಲಾಗಿ ನೀವು ಹೇಳ್ದಂಗೆ ICSE CBSE ಎಲ್ಲ ಬಸ್ಸು ಆ ಮಕ್ಕಳ ವಯಸ್ಸಿಗೆ ಮೀರಿದಂತ ಒಂದು ಸ್ವಲ್ಪ ಕಲಿಕೆ ಜಾಸ್ತಿ ಅಂತ ಇರೋದ್ರಿಂದ ಅವ್ರ ಮುಂದೆ ಒಂದು ತುಂಬಾ ಒತ್ತಡಕ್ಕೊಳಗಾಗ ಸಾಧ್ಯತೆ ಇರುತ್ತೆ ಮಕ್ಕಳು. ಹೌದು ಸರ್. ಹೌದು. ಮೇಡಮ್, ಈಗ ಪೋಷಕರು ಹೋಮ್ವರ್ಕ್ ಮನೆಗೆ ಮಾಡಿಸೋದು ಕಷ್ಟ ಅಂತ ಹೇಳ್ತಿರ್ತಾರೆ. ಯಾಕೆ ಕಷ್ಟ ಅಂತ ಹೇಳ್ತಾರೆ? ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಮೇಡಮ್? ಸರ್, ಪರಿಹಾರ ಇದೆ. ಪೋಷಕರು ಶಾಲೆಯಲ್ಲಿ ಏನ್ ಕಲಿಸಿದ್ದಾರೆ ಪ್ರತಿ ತಿಂಗಳು, ಈಗೆಲ್ಲ ಪ್ರೈವೇಟ್ ಶಾಲೆಗಳಲ್ಲಿ ಮೊದಲೇ ಈ ತಿಂಗಳು ಏನು ಪಾಠಕ್ರಮ ಏನಿರುತ್ತೆ ಅದನ್ನ ಮೊದಲೇ ಸಿಲೆಬಸ್ ಕಾಪಿಗಳನ್ನ ಕಳಿಸ್ಕೊಟ್ಟಿರ್ತಾರೆ. ಅದನ್ನ ಪೋಷಕರು ಗಮನ ವಹಿಸಬೇಕು. ಮತ್ತೆ ಮಗುಗೆ ಪೂರ್ತಿ ಸಮಯವನ್ನ ಮಗು ಜೊತೆ ಕೊಡಬೇಕು. ಆಗ ಮಾತ್ರ ಮಗುಗೆ ಏನಾಗುತ್ತೆ, ಹೌದು ಮೊದಲಿಂದಾನೇ ಇಟ್ಕೋಬೇಕು. ಯಾವ್ದೋ ಟೆಸ್ಟ್ ಟೈಮಲ್ಲೋ ಯಾವ್ದೋ ಇನ್ನೊಂದು ಎಕ್ಸಾಮ್ ಟೈಮಲ್ಲೋ ಮಾತ್ರ ಕುತ್ಕೊಂಡು ನಾವು ಹೇಳ್ಕೊಡ್ತೀವಿ ಅಂತಂದ್ರೆ ಮಗುಗೂ ಅದನ್ನ ಸಹಿಸ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ. ಅದೇ ರೀತಿ ಪೋಷಕರು ಕೂಡ ಆ ಟೈಮಲ್ಲಿ ಕುತ್ಕೊಂಡು ಹೇಳ್ಕೊಡೋದು ಅವರಿಗೂ ಸ್ವಲ್ಪ ಹೆವಿ ಅನ್ಸುತ್ತೆ. ಮೊದಲಿಂದಾನೇ ದಿನ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಲಿಕ್ಕೆ, ಹೌದು ಶಾಲೆಯಿಂದ ಮನೆಗೆ ಬಂದ್ಮೇಲೆ ಶಾಲೆಯಲ್ಲಿ ಕೊಡುವಂತ ಕೆಲಸವನ್ನ ಮನೆಯಲ್ಲೂ ಕಲಿಕೆ ಮಾಡಿದ್ರೆ ಮಾತ್ರ ಮಗುಗೆ ಅಲ್ಲಿಗೆ ಎರಡು ರೀತಿ ಪೋಷಕರು ಹೇಳ್ಕೊಡೋದು, ಶಾಲೆಯಲ್ಲಿ ಶಿಕ್ಷಕರು ಹೇಳ್ಕೊಡೋದು ಎರಡೂನು ಮಗುಗೆ ಒಳ್ಳೆ ರೀತಿಯ ಒಂದು ಬರವಣಿಗೆಗಾಗ್ಲಿ ಇನ್ನೊಂದು ಹೇಳ್ಕೊಡುವಂತ ರೀತಿಗಾಗ್ಲಿ ವ್ಯತ್ಯಾಸಗಳಿರುತ್ತೆ ಶಿಕ್ಷಕರು. ಆದ್ರೂ ಎರಡೆರಡು ಸಲ ಕಲಿಕೆ ಕೇಳುತ್ತೆ. ಈಗ ನಾನೊಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ ಶಾಲೆಯಲ್ಲಿ, ಅದನ್ನ ತಾಯಿ ತನ್ನ ಲೈಫಲ್ಲಿ ಆಗಿರುವಂತ ಒಂದು ಎಕ್ಸಾಂಪಲ್ ನ ಕೊಡಬಹುದು. ಜನರ ಅಭಿಪ್ರಾಯಗಳು ಎಲ್ಲಾ ರೀತಿಯ ಯೋಚನೆಗಳು ಬೇರೆ ಬೇರೆ ಇರೋದ್ರಿಂದ ಎರಡು ಸಲ ಕಲಿಕೆ ಆಗ್ಲೇಬೇಕು. ಕಷ್ಟ ಆದ್ರೂ ಪರವಾಗಿಲ್ಲ, ಪೋಷಕರು ಮಕ್ಕಳಿಗೆ ಸಮಯ ಕೊಟ್ಟು ಅದನ್ನ ಮಾಡಿಸ್ಲೇಬೇಕಾಗುತ್ತೆ ಸರ್. ಈಗ ಸಾಕಷ್ಟು ಜನ ತಂದೆ ತಾಯಿಗಳು ನಮ್ಮ ಮಕ್ಕಳು ಇಂಗ್ಲಿಷಲ್ಲಿ ಮಾತಾಡ್ಲಿ ಅಂತ ಹೇಳ್ತಾ ಇರ್ತಾರೆ. ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಾ? ಇದಕ್ಕೆ ನೀವು ಏನಂತ ಹೇಳ್ತಾರೆ ಮೇಡಮ್? LKG UKG ಓದಂತ ಹುಡುಗರೆಲ್ಲ ಇಂಗ್ಲಿಷ್ ನಲ್ಲಿ ಮಾತಾಡ್ಲಿ ಆಸೆ ಪಡೋದು ಪೋಷಕರು ಯಾವ ಮಟ್ಟಿಗೆ ಸರಿ ಅಂತೀರ? ಸರ್, ಮೊದಲು ನಮ್ಮಲ್ಲಿ ಭಾಷಾಭಿಮಾನ ಇರಬೇಕು. ನಾನು ಬೆಳೆಯೋ ವಾತಾವರಣದಲ್ಲಿ ನನಗೆ ಭಾಷಾಭಿಮಾನ, ನಮ್ಮ ಭಾಷೆಗೆ ಮೊದಲು ಅಭಿಮಾನ ಕೊಡಬೇಕು. ನಮ್ಮ ಕುಟುಂಬದಲ್ಲಿ ಬೇರೆ ಬೇರೆ ಭಾಷೆಗಳನ್ನ ನಾವು ಮಾತಾಡ್ಬೋದು, ಆದ್ರೆ ಮಗು ಹೊರಗಡೆ ಹೊಂದ್ಕೊಳ್ಳಿಕ್ಕೆ ಬೇಕಾಗಿರುವಂತ ಭಾಷೆಯನ್ನ ಮೊದಲು ನಾವು ಕಲಿಸ್ಬೇಕು. ಅದು ಕಲ್ತ ಮೇಲೆ ಶಾಲೆಗೆ ಅಂತ ಹೋದಾಗ ಸ್ವಲ್ಪವಾಗಿ ಕ್ರಮವಾಗಿ ಪೋಷಕರು ಏನ್ ಮಾಡಬೇಕು, ಶಾಲೆಯಲ್ಲಿ ಯಾವ್ಯಾವ ರೀತಿ ಇಂಗ್ಲಿಷ್ಗಳನ್ನ ಹೇಳ್ತಾರೆ ಅಂತ ಪದಗಳನ್ನ ಶಾಲೆಯಲ್ಲಿ ಟೀಚರ್ ಮಾತ್ರ ಕಲಿಸಿದ್ರೆ ಸಾಲದು, ಮನೆಯಲ್ಲಿ ಪೋಷಕರು ಕೂಡ ಸಣ್ಣದಾದಂತ ಪ್ಲೀಸ್ ಕಮ್ ಹಿಯರ್ ಅಂತ ಟೀಚರ್ ಹೇಳಿದಾಗ ಬಾರಪ್ಪ ಇಲ್ಲಿ ಅಂತ ನಾವು ಹೊರಟಾಗಿ ಮನೇಲಿ ಮಾತಾಡ್ತೀವಿ, ಎದ್ದು ಬರ್ತೀಯ ಇಲ್ವೋ ಅಂತ ಗದರಿಸ್ತೀವಿ ಮಗುನ. ಹಾಗ ಟೀಚರ್ ಹಾಗೆ ಹೇಳಲ್ಲ, ಪ್ಲೀಸ್ ಕಮ್ ಹಿಯರ್, ಕ್ಯಾನ್ ಯು ಕಮ್ ಹಿಯರ್ ಅಂತ ಕೇಳ್ತಾರೆ. ಅದೇ ರೀತಿ ಒಂದೆರಡು ಪದಗಳನ್ನ ಪೋಷಕರ ತಂದೆ ತಾಯಿಗಳು ಕೂಡ ಆ ಇಂಗ್ಲಿಷ್ ಅಲ್ಲಿ ಮಾತನಾಡುವಂತ ಒಂದು ಅಭ್ಯಾಸಗಳನ್ನ ಇಟ್ಕೋಬೇಕು. ಒಂದೆರಡು
ತುಂಬಾ ತೀರಾ ಅಂತ ಪ್ರೊಫೆಷನಲ್ ಇಂಗ್ಲಿಷ್ ಬೇಕು ಅಂತ ಹೇಳಲ್ಲ. ಸಾಮಾನ್ಯವಾಗಿ ನಾವು ಮಾತಾಡುವಂತದನ್ನ ಕಮ್, ಗೋ, ಪಿಕ್, ಆ ರೀತಿ ಒಂದು ಆಕ್ಷನ್ ವರ್ಡ್ಸ್ ಬುಕ್ಗಳೆಲ್ಲ ಇರ್ತವೆ. ಅಂತದನ್ನ ಹೇಳಿದಾಗ ಮಗುಗೆ ದಿನದಿಂದ ದಿನಕ್ಕೆ ಕ್ರಮವಾಗಿ ಅದೇನು ಕಲಿಯುತ್ತೆ. ಇವತ್ತು ಕಮ್ ಅನ್ನೋದು ನಾಳೆ ಇನ್ನೊಂದಿನ ಪ್ಲೀಸ್ ಕಮ್ ಅಂತ ಕರೆಯುತ್ತೆ. ಎಷ್ಟು ಖುಷಿ ಆಗುತ್ತೆ ನಮ್ಗೆ. ಅದು ಇಬ್ರು ಪೋಷಕರು ಮತ್ತೆ ಶಿಕ್ಷಕರು ಇಬ್ರು ಜೊತೆ ಸೇರ್ಬೇಕು. ಶಾಲೆಯಲ್ಲಿ ಕಲಿಸುವಂತದನ್ನ ಟೀಚರ್ ಮಾತ್ರ ಹೇಳ್ಕೊಡ್ಲಿ, ನನ್ ಮಗು ಇಂಗ್ಲಿಷ್ ನಲ್ಲೇ ಮಾತಾಡ್ತಾ ಇಲ್ಲ ಅಂತ ಟೀಚರ್ ಮೇಲೆ ಹೇಳಿದ್ರೆ, ಟೀಚರ್ ಹತ್ರ ಒಂದ್ ಮಗು ಎಷ್ಟು ಹೊತ್ತಿರ್ಬೋದು? ಪ್ರೀ ಸ್ಕೂಲ್ ಎಜುಕೇಶನ್ 4 ಗಂಟೆ 5 ಗಂಟೆ ಹೊತ್ತಿರ್ಬೋದಾ? 4 ಗಂಟೆವರೆಗೂ ಆದ್ರೂ ಅಷ್ಟೇ, 9 ರಿಂದ 4 ಗಂಟೆವರೆಗೂ. ಆದ್ರೆ ಅದಕ್ಕಿಂತ ಹೆಚ್ಚು ಸಮಯ ಮನೇಲಿ ಇರ್ತಾರೆ ತಾನೆ. ಪೋಷಕರು ಕೂಡ ಮೊದಲು ಮಕ್ಕಳಲ್ಲಿ ಆ ಇಂಗ್ಲಿಷ್ ಬೇಕು ಅಂತ ಆಸೆ ಪಡೋರು ಮೊದಲು ಪೋಷಕರು ಅದನ್ನ ಪಾಲಿಸ್ಬೇಕು. ಆಗ ಮಾತ್ರ ಮಗು ಕಲಿಯುತ್ತೆ. ಈಗ ನಾವು ಒಂದು ಮಗುವಿನ ಬಗ್ಗೆ ಇಷ್ಟೆಲ್ಲ ಮಾತಾಡಿದೆ ಮೇಡಮ್. ಇದು ಒಂದು ಈ ಮಗುವಿನ ಒಂದು ಸರ್ವತೋಮುಖ ವಿದ್ಯಾಭ್ಯಾಸದ ಒಂದು ಬೆಳವಣಿಗೆ ಯಾರ ಕೈಯಲ್ಲಿ ಐತೆ ಅಂತ ಹೇಳ್ತಾರೆ? ಪೋಷಕರ ಕೈಯಲ್ಲಿ ಐತೆ, ಶಿಕ್ಷಕರ ಕೈಯಲ್ಲಿ ಐತೆ ಅಂತಾರೆ? ಇಬ್ರು ಇರಬೇಕು ಸರ್. ಒಂದು ನಾಣ್ಯಕ್ಕೆ 2 ಮುಖ ಇದ್ದ ಹಾಗೆ. ಒಂದು ನಾಣ್ಯಕ್ಕೆ 2 ಮುಖ ಇದ್ದ ಹಾಗೆ ಒಂದು ಮಗು ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಎರಡೂ ಕಡೆಯಿಂದ ಸಹಕಾರ, ಸಹಭಾಗಿತ್ವ, ಮತ್ತೆ ಒಬ್ಬರನ್ನೊಬ್ಬರು ಪೋಷಕರನ್ನ ಶಿಕ್ಷಕರ ಅರ್ಥ ಮಾಡ್ಕೊಂಡಿರ್ಬೇಕು, ಶಿಕ್ಷಕರನ್ನ ಪೋಷಕರ ಅರ್ಥ ಮಾಡ್ಕೊಂಡಿರ್ಬೇಕು. ಅದೇ ರೀತಿ ಈ 2 ಪೋಷಕರು ಶಿಕ್ಷಕರು ಇಬ್ರು ಸೇರಿ ಮಗುವಿನ ಮಾನಸಿಕ ಬೆಳವಣಿಗೆ ಬಗ್ಗೆ ಅರ್ಥ ಮಾಡ್ಕೊಂಡಿರ್ಬೇಕು. ಹಾಗಿದ್ರೆ ಮಾತ್ರ ಶಿಕ್ಷಣವನ್ನ, ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು. ಹೌದು, ಈಗ ನಾನು ಇವತ್ತು ಕಲಿಸಿರೋ ಪಾಠ ನನ್ನ ಮಗು ಮೈಂಡಲ್ಲಿ ಹೋಗಿದೆ ಅಂತಂದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ. ಇವತ್ತು ನಾನೊಂದು ಹೇಳ್ಕೊಟ್ಟಿದ್ದನ್ನ ಮನೇಲಿ ಹೋಗಿ ಹೇಳಿದೆ ಅಂತಂದ್ರೆ ನಮ್ಗೆ ಎಷ್ಟು ಸಂತೋಷ. ಪೋಷಕರು ಆ ಸಂತೋಷ ನೋಡ್ಲಿಕ್ಕೆ ನಾವು ಕಾಯ್ತಾ ಇರ್ತೀವಿ. ಹಾಗಾಗಿ ಆ ಸಂತೋಷ ಮಗುವನ್ನಲ್ಲಿ ಅದು ಉಳಿಬೇಕಂದ್ರೆ ಪೋಷಕರು ಕೂಡ ಕೈ ಜೋಡಿಸ್ಬೇಕು. ಹಾಗಾಗಿ ಮಕ್ಕಳಲ್ಲಿ ಆ ಸರ್ವತೋಮುಖ ಬೆಳವಣಿಗೆಗೆ ತಂದೆ, ತಾಯಿ, ಹಾಗೆ ಜೊತೆಗೆ ಶಿಕ್ಷಕರು, ಇವರು ಮೂವರು ಎಲ್ಲ ಒಟ್ಟಿಗೆ ಸೇರಿದ್ರೆ ಮಾತ್ರ ಆ ಮಗುಗೆ ಪೂರಕವಾದ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸಾಧ್ಯ. ಈಗ ಮಗುವಿನ ಸರ್ವತೋಮುಖ ಬೆಳವಣಿಗೆ ಇಬ್ಬರು ಕೈಯಲ್ಲಿದೆ ಅಂತ ಹೇಳಿದ್ರಿ ಮೇಡಮ್. ಈಗ ಸಾಕಷ್ಟು ಜನ ನಮ್ಮ ಪೋಷಕರು ಏನಾಗುತ್ತಂದ್ರೆ LKG UKG ಮಕ್ಕಳಿಗೇನೆ ಟ್ಯೂಷನ್ಗೆ ಕಳಿಸ್ತಾ ಇರ್ತಾರೆ. ಇದು ಅಗತ್ಯ ಇದೆಯಾ ಅಂತೀರ ಮೇಡಮ್? ಈ ತರ ಆಸೆ ಪಡೋದು ತಂದೆ ತಾಯಿಗಳು ಎಷ್ಟು ಮಟ್ಟಿಗೆ ಸರಿ ಅಂತೀರ ಮೇಡಮ್? ಸರ್, ಒಂದ್ ಕಡೆ ನೋಡಿದ್ರೆ ಟ್ಯೂಷನ್ಗೆ ಕಳಿಸುವಂತದ್ದು ಮಕ್ಕಳಿಗೆ ಬೇಡ ಅನ್ಸುತ್ತೆ. ಯಾಕಂದ್ರೆ ಈಗ ನಮ್ಮ ಜನರೇಷನ್ ಎಲ್ಲಾ ಪೋಷಕರು ಓದಿರೋಂತವ್ರೇನೆ, ಎಲ್ಲರೂ ಓದಿರೋಂತವ್ರು. ನಮಗೆ ಹಿಂದಿನ ಪೀಳಿಗೆಯವರು ಯಾರು ಅಷ್ಟೊಂದು ಓದಿರ್ಲಿಲ್ಲ. ಈಗ ನಾವೇನಿದೀವಿ, ಈಗ 25-30 ವರ್ಷದಿಂದ ಇರೋಂತವ್ರು ಎಲ್ಲರೂ ಸಮಗ್ರವಾಗಿ ತಕ್ಕ ಮಟ್ಟಿಗೆ ಎಜುಕೇಶನ್ ಅನ್ನ ಮಾಡಿರೋಂತ ಪೋಷಕರೇ ಇದೀವಿ. ಮಗುವನ್ನ ಕೂರಿಸ್ಕೊಂಡು ಹೇಳ್ಕೊಡ್ಬೋದು. ಅನಿವಾರ್ಯತೆ ಎಲ್ಲಿ ಬರುತ್ತೆ ಅಂದ್ರೆ ತಂದೆ ತಾಯಿ ಇಬ್ರು ಕೆಲಸಕ್ಕೆ ಹೋಗುವಂತ ಪೋಷಕರಿದ್ರೆ, ಮನೆಯಲ್ಲಿ ಹಿರಿಯರು ಯಾರು ನೋಡ್ಕೊಳಕ್ ಆಗದೆ ಇರೋಂತ ಪೋಷಕರಿದ್ರೆ ಅವಾಗ ಟ್ಯೂಷನ್ನ ಅನಿವಾರ್ಯತೆ ಇರುತ್ತೆ ಸರ್. ಹಾಗಾಗಿ ಟ್ಯೂಷನ್ ಅಲ್ಲೂ ಕೂಡ ಮಕ್ಕಳಿಗೆ ಟ್ಯೂಷನ್ಗೆ ಬರ್ತಾರೆ, ನಮಗೆ ಫೀಸ್ ಕೊಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಕ್ಕಳಿಗೆ ಹೆಚ್ಚಿಗೆ ಬರೆಸ್ಬಿಟ್ರೆ, ಮಕ್ಕಳಿಗೆ ಮನೇಲಿ ಹೋಮ್ವರ್ಕ್ ಕೊಟ್ಟು ಕಳಿಸಿದ್ರೆ ಅದು ಸರಿಯಾದ ಒಂದು ನ್ಯಾಯ ಅಲ್ಲ ಮಕ್ಕಳಿಗೆ. ಯಾಕೆಂತಂದ್ರೆ ಟ್ಯೂಷನ್ಗೆ ಬಂದ್ರೆ ಪ್ರೀ ಸ್ಕೂಲ್ ಎಜುಕೇಶನ್ ಮಕ್ಕಳಿಗೆ ಟ್ಯೂಷನ್ಗೆ ಅಂತ ಬರ್ತಾರೆ ಅಂತಂದ್ರೆ ತಂದೆ ತಾಯಿ ಅನಿವಾರ್ಯತೆಯಿಂದ ನಮಗೆ ಕಳಿಸ್ಕೊಡ್ತಾರೆ. ನಾವು ಶಾಲೆಯಲ್ಲಿ ಏನ್ ಕಲಿಕೆ ಕೊಟ್ಟಿರ್ತಾರೋ ಅಷ್ಟು ಹೋಮ್ವರ್ಕ್ ನ ಮಾಡಿಸಿ ಮಕ್ಕಳಿಗೆ ಇನ್ನೊಂದಷ್ಟು ಓರಲ್ ಆಗಿ ಹೇಳ್ಕೊಡೋದು, ಇನ್ನೊಂದು ಸ್ಪೀಕಿಂಗ್ ಏನಾದ್ರು ಮಾತಾಡ್ಲಿಕ್ಕೆ ಏನಾದ್ರು ಸಹಕಾರ ಕೊಡೋದು ಅದು ಮಾಡಿದ್ರೆ ಅದು ಸಾಕು. ಅಷ್ಟೇ, ಶಾಲೆಯಲ್ಲಿ ಹೋಮ್ವರ್ಕ್ ಕೊಟ್ಟಿರೋದನ್ನ ಇಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಸಾಕು. ಅದನ್ನ ಬಿಟ್ಟು ಟ್ಯೂಷನಿಗೆ ಬರ್ತಾರೆ ಅಂತ ಟ್ಯೂಷನ್ ಅಲ್ಲಿ ಇನ್ನೊಂದೆರಡು ಹೋಮ್ವರ್ಕ್ ಗಳನ್ನ ಕಳಿಸೋದು ಮಾಡಬಾರ್ದು ಸರ್ ಯಾವತ್ತು. ಆಗ ಕಷ್ಟ ಆಗುತ್ತೆ. ಅನಿವಾರ್ಯತೆ ಇರೋಂತ ಪೋಷಕರು ಮಕ್ಕಳನ್ನ ಟ್ಯೂಷನ್ಗೆ ಕಳಿಸ್ತಾರೆ ಸರ್. ಈಗ ಮಕ್ಕಳಿಗೆ ಏನಾಗುತ್ತೆ, ಚಿಕ್ಕ ಮಕ್ಕಳಿಗೆ ನೀವು ಹೇಳ್ದಂಗೆ ಟ್ಯೂಷನ್ ಮೇರೆಗೆ ಅವರಿಗೆಲ್ಲ ಆಟಕ್ಕೆ ಸಮಯನೇ ಸಿಗ್ತಿಲ್ಲ. ನೀವು ಹೇಳ್ದಂಗೆ ಮೊದಲೆಲ್ಲ ನಾವೆಲ್ಲ ಮಣ್ಣಲ್ಲಿ ಆಟ ಆಡ್ತಿದ್ವಿ, ಚಿನ್ನದಂಡ ಆಡ್ತಾ ಇದ್ರು, ಬುಗುರಿ ಆಡ್ತಾ ಇದ್ರು. ಇವಾಗೆಲ್ಲ ಹೆಚ್ಚು ಮೊಬೈಲ್ನಲ್ಲೇ ಗೇಮ್ಸ್ಗಳು ಆಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಮಕ್ಕಳು. ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಮೊಬೈಲ್ ಕೈ ಕೊಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಇದು ಮಕ್ಕಳಿಗೆ ಮನಸ್ಸಿನ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಮೇಡಮ್? ನಾವು ಮಕ್ಕಳಿಗೆ ಒಂದು ಆಟದ ಸಮಯಕ್ಕೆ ಸ್ವಲ್ಪನಾದ್ರೂ ಅವಕಾಶ ಕೊಡಲಿಲ್ಲ ಅಂದ್ರೆ ಏನು ತೊಂದರೆ ಆಗುತ್ತೆ ಅಂತೀರಾ ಸರ್? ಮಾನಸಿಕವಾಗಿ ಬೆಳವಣಿಗೆ ಮಕ್ಕಳಿಗೆ ಕುಂದುತ್ತೆ ಸರ್. ಮೊದಲು ಸ್ಕ್ರೀನ್ ಟೈಮ್ ಅನ್ನೋದು ಕಣ್ಣಿಗೆ ಬಹಳಷ್ಟು ಪರಿಣಾಮವನ್ನ ಕೊಡುತ್ತೆ. ಬ್ರೈನ್ ನಲ್ಲಿರುವಂತ ನರ್ವ್ಸ್ಗಳು ಮಕ್ಕಳಿಗೆ ಬಹಳಷ್ಟು ತೊಂದರೆ. ಯಾಕಂದ್ರೆ ಅಷ್ಟು ಪುಟಾಣಿ ಮಕ್ಕಳ ನರಗಳು ಅದು
ಬೆಳವಣಿಗೆ ಅಷ್ಟೊಂದು ಆಗಿರೋಲ್ಲ ಅಂತ ಮಕ್ಕಳಿಗೆ ಈಗ ಇನ್ನ ಬೆಳವಣಿಗೆ ಆಗೋಂಥ ಸ್ಟೇಜ್ನಲ್ಲೇ ಈ ರೀತಿಯಾದಂತಹ ಈ ಸ್ಕ್ರೀನ್ ಟೈಮ್ನ ನೋಡಿ 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 ಮೊಬೈಲ್ಗಳನ್ನ ನೋಡೋದ್ರಿಂದ ಮಕ್ಕಳಿಗೆ ಕಣ್ಣಿನ ಮುಖಾಂತರ ನರ ದೌರ್ಬಲ್ಯತೆಗಳು ಉಂಟಾಗ್ತವೆ ಸರ್. ಅಡಿಕ್ಟ್ ಆಗ್ಬಿಡ್ತಾರೆ ಮೇಡಮ್. ಹೌದು, ಅಡಿಕ್ಟ್ ಆಗ್ತಾರೆ. ಫೋನ್ ಕೊಟ್ಟು ಊಟ ಮಾಡಿಸ್ತಾರೆ, ಫೋನ್ ಕೊಟ್ಟೆ ಮಗು, ಯಾಕಂದ್ರೆ ಇವ್ರು ಫ್ರೀ ಆಗಿರೋದಕ್ಕೋಸ್ಕರ ಪೋಷಕರು ಫೋನ್ಗಳನ್ನ ಮಕ್ಕಳ ಕೈ ಕೊಡ್ತಾರೆ. ಆದಷ್ಟು ಪೋಷಕರು ಮೊದಲು ಫೋನ್ನಿಂದ ದೂರ ಇರೋಂತ ಕೆಲಸವನ್ನ ಮಾಡಬೇಕು. ಮಕ್ಕಳು ಬಂದಿದ ತಕ್ಷಣ ಮಕ್ಕಳ ಜೊತೆಗೆ ಬೆರಿಬೇಕು, ಫೋನ್ನ ದೂರ ಇಡಬೇಕು. ಮೊದಲಿಂದಾನೇ ಮಗುನ ಶಾಲೆಗೆ ಸೇರಿಸಿದ ತಕ್ಷಣನೇ ಅದನ್ನ ಪೋಷಕರು ಇದು ಮಾಡಿದ್ರೆ ಅವಾಗ ಮಕ್ಕಳು ದಿನೇ 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 ಕಲಿತಾರೆ. ಅವರಿಗೂ ಕೂಡ ಪೂರ್ತಿ ಸಮಯವನ್ನ ಪೋಷಕರು ಕೊಡಬೇಕು ಅವರಿಗೆ. ಮೇಡಮ್, ನಾವು ಈಗ ಕೊನೆ ಹಂತಕ್ಕೆ ಬಂದ್ಬಿಡಿದ್ವಿ. ಕೊನೆಯದಾಗಿ ಈ ಪೂರ್ವ ಪ್ರಾಥಮಿಕ ಶಿಕ್ಷಣದಲ್ಲಿ ಶಿಕ್ಷಕರು ನಿಮ್ಮ ಪಾತ್ರನೂ ಇದೆ, ಪೋಷಕರ ಪಾತ್ರ ಇದೆ. ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಕಿವಿ ಮಾತು ಅಂತಂದ್ರೆ ಶಿಕ್ಷಣ ಅನಿವಾರ್ಯ, ಅದ್ರ ಜೊತೆಗೆ ಈಗಿನ ನಮ್ಮ ಪರಿಸ್ಥಿತಿಗಳು ಕೂಡ ಅನಿವಾರ್ಯ. ತಂದೆ ತಾಯಿ ಇಬ್ರು ದುಡಿಲಿಲ್ಲ ಅಂತಂದ್ರೆ ಕುಟುಂಬದ ಜೀವನ ನಡೆಯೋದು ಕಷ್ಟ ಇದೆ. ಈ ಅನಿವಾರ್ಯತೆಗಳ ನಡುವೆ ಮಗುವಿನ ಬೆಳವಣಿಗೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಸಮಯವನ್ನ ಪೋಷಕರು ಮಕ್ಕಳಿಗೆ ಕೊಡಬೇಕು. ಹಾಗೆ ಶಾಲಾ ಶಿಕ್ಷಣಗಳು ಕೂಡ ಮಕ್ಕಳಿಗೆ ಹೆಚ್ಚಾಗಿ ಹೊರೆಯಾಗುವಂತಹ ಶಿಕ್ಷಣ ಕ್ರಮಗಳನ್ನ ತಗೋಬಾರದು. ಆ ವಯಸ್ಸಿಗೆ ತಕ್ಕಂತಹ ಶಿಕ್ಷಣ ಕ್ರಮವನ್ನ ತಗೊಂಡು ಅವರಿಗೆ ಪಠ್ಯಕ್ರಮಗಳಲ್ಲಿ ಮಕ್ಕಳನ್ನ ಬೆಳೆಸ್ಕೋಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದಷ್ಟು ಪೋಷಕರು ಮನೆಯೇ ಮೊದಲ ಪಾಠಶಾಲೆ, ಮೊದಲು ಪೋಷಕರು ಮಕ್ಕಳಿಗೆ ಸಮಯ ಕೊಟ್ಟು ಮಕ್ಕಳನ್ನ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಮಕ್ಕಳಿಗೆ ಇನ್ನೂ ಹೋಗ್ತಾ ಹೋಗ್ತಾ ಈ ರೀತಿಯಂತ ಕಾರ್ಯಕ್ರಮಗಳನ್ನ ನಡೆಸ್ಕೊಡಿ, ಪೋಷಕರಿಗೆ ಸಹಕಾರ ಆಗುತ್ತೆ. ಬಹಳ ಸಂತೋಷ ಮೇಡಮ್. ಈ ನಮ್ಮ ಪೂರ್ವ ಪ್ರಾಥಮಿಕ ಶಿಕ್ಷಣದಲ್ಲಿ ಶಿಕ್ಷಕರವರು ಪೋಷಕರು ಯಾವ ರೀತಿ ಕ್ರಮಗಳನ್ನು ಅನುಸರಿಸಿದ್ರೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಳ್ಳೊಳ್ಳೆ ವಿಷಯಗಳನ್ನು ತಿಳಿಸಿಕೊಟ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಪೋಷಕರು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡ್ಬೋದು ಮೇಡಮ್? ಸರ್, ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನನ್ನ ನಂಬರು 9631 9632118691 ನನ್ನ ನಂಬರು. ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಬೇಕಾದ ಸಲಹೆಗಳನ್ನ ಕೂಡ ನಾನು ಹೇಳ್ತೇನೆ ಸರ್ ಪೋಷಕರಿಗೆ. ಬಹಳ ಸಂತೋಷ ಮೇಡಮ್. ಇಲ್ಲಿವರೆಗೂ ಈ ಪೂರ್ವ ಪ್ರಾಥಮಿಕ ಶಿಕ್ಷಣದಲ್ಲಿ ಶಿಕ್ಷಕರು ಹಾಗೂ ಪೋಷಕರ ಪಾತ್ರದ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ. ಆಕಾಶವಾಣಿಯವರಿಗೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಿಮಗೂ ಕೂಡ ನಮಸ್ಕಾರ ಸರ್, ತುಂಬಾ ಧನ್ಯವಾದಗಳು.